ಬಲಜ್ಞಾನಕಾರ್ಯೌ ಕೃಷ್ಣಾರಮಣ ರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಪೂಜ್ಯ ಶ್ರೀಪಾದರಿಗೆ ಭಕ್ತಿಯಿಂದ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಪೂಜ್ಯ ಶ್ರೀಪಾದರ ಆದೇಶದ ಮೇರೆಗೆ ಅಪ್ಪಣ್ಣಾಚಾರ್ಯರ ನಿರ್ದೇಶನವನ್ನು ಅನುಸರಿಸಿ, ಬಹುಶಃ ಅಪ್ಪಣ್ಣಾಚಾರ್ಯರು ಅಂತೇಳಿದರೆ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ ಮಾಡಿದವರು. ಈಗ ರಾಘವೇಂದ್ರ ಸ್ವಾಮಿಗಳ ಅವರ ಸ್ತೋತ್ರ ಅಂದರೆ ಹಯಾಸ್ಯನ ಸ್ತೋತ್ರ. ಅಪ್ಪಣ್ಣಾಚಾರ್ಯ ಅನ್ನೋ ಹೆಸರಿರುವುದರಿಂದ ರಾಘಪ್ಪ ಬಂದು ಈ ಸ್ತೋತ್ರವನ್ನು ಜಗದಗಲಕ್ಕೆ ವಿಸ್ತರಿಸುವಂತ ಆದೇಶ ಕೊಟ್ಟಿದ್ದಾನೆ ಅಂತ ಅನಿಸುತ್ತೆ. ಅದರ ಕಾರ್ಯಕ್ರಮ ಶ್ರೀ ಆಂಜನೇಯನ ಸನ್ನಿಧಾನದಲ್ಲಿ, ಪೂಜ್ಯ ಶ್ರೀಪಾದರ ಸನ್ನಿಧಾನದಲ್ಲಿ ಈ ಗೋಪಾಲದಾಸರ ಕೀರ್ತನೆಗಳ ಆಂತರ್ಯದ ಚಿಂತನೆಯ ಮೂಲಕವಾಗಿ ಪ್ರಾರಂಭ ಆಗ್ತಾ ಇರತಕ್ಕಂಥದ್ದು ಒಂದು ಸುಕೃತ. ಅದರಲ್ಲಿ ನನ್ನದ್ದು ಒಂದು ಭಾಗ. ಮೊದಲು ವೈರಾಗ್ಯದ ಬಗ್ಗೆ ಮಾತಾಡುವ, ವೈರಾಗ್ಯ ಸುಳಾದಿಯನ್ನಿಟ್ಟುಕೊಂಡು ಅದರ ಒಂದು ಪಾಠನಗಳು ನಡಿಬೇಕು ಅನ್ನುವ ದೃಷ್ಟಿಯಿಂದ ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸುತ್ತು ಬಳಸಿ ಗೋಪಾಲದಾಸರ ಬಗ್ಗೆ ನಾನು ಹೇಳಬೇಕಾದ್ದಿಲ್ಲ. ಒಂದು 3 ಮಾತುಗಳಲ್ಲಿ ಪೂಜ್ಯ ಶ್ರೀಪಾದರು ಈಗಾಗಲೇ ಅವರ ಜ್ಯೋತಿಷ್ಯದ ಆಗತಾದಿ ಅಥವಾ ಅಗತಾದಿ, ಹೇಗೆ ನಿಮ್ಮದೆಲ್ಲ ಪಾಠ? ಅಗತಾದಿ ಅಂತ ಪಾಠವ ಚೆನ್ನಾಗಿದೆ. ಅಗತಾದಿ ತ್ರಿಕಾಲಜ್ಞರಾಗಿರ್ತಕ್ಕಂತಹ ಆ ಕಾಲತ್ರಯ ಜ್ಞಾನ ಇರತಕ್ಕಂತಹ ವ್ಯಕ್ತಿತ್ವದಲ್ಲಿ ತನ್ನ ಮುಂದೆ ಏನು ಅಂತ ಯೋಚನೆ ಮಾಡದೇ ಇದ್ದ ವ್ಯಕ್ತಿತ್ವಕ್ಕೆ ನೀನು ಹೀಗಾಗಬೇಕು ಅಂತ ಮಾರ್ಗದರ್ಶನ ಮಾಡಿದಂತಹ ವಿಜಯದಾಸರು, ಹೀಗೆ ವಿಜಯದಾಸರು ಜಗನ್ನಾಥದಾಸರುಗಳ ಮಧ್ಯದ ಒಂದು ಸೇತುವೆಯ ಹಾಗಿರತಕ್ಕಂತಹ ಗೋಪಾಲದಾಸರು ಜೀವನದ ಪಕ್ವ ಸ್ಥಿತಿಯನ್ನು ಅವರ ಮಾತುಗಳಲ್ಲಿ ನಾವು ಕಾಣ್ತೇವೆ. ಅವರ ಮಾತು ನಾವು ಆಡಿದ ಹಾಗೆ ಅಷ್ಟೇ ಅಲ್ಲ, ಅದರಲ್ಲಿ ಒಂದು ಸೆಳೆತ ಇದೆ. ಅದನ್ನು ನಾವ್ಯಾವುದೋ ಅನುವಾದ ಮಾಡಿದರೆ ಆ ಮಾತಿನಲ್ಲಿ ಅಂತಹ ಸ್ವಾರಸ್ಯ ಬರುವುದಿಲ್ಲ. ಅವರ ಮಾತನ್ನೇ ಓದಿದಾಗ ವೈರಾಗ್ಯ ಸುಳಾದಿ ಹೇಗೆ ನಮಗೆ ತಡ್ತದೋ, ಮನಸ್ಸಿಗೆ ಹೇಗೆ ಮುಟ್ಟಿ ಎಬ್ಬಿಸ್ತದೋ, ಆ ರೀತಿಯಲ್ಲಿ ಅದನ್ನು ನಾವು ಅನುವಾದ ಮಾಡಿದರೆ ಸಿಗುವುದಿಲ್ಲ. ಹಾಗಾಗಿ ವಸ್ತುತಃ ನಾನು ಉಪನ್ಯಾಸ ಎಷ್ಟು ಮಾಡಬೇಕು ಅಂತೇಳಿದರೆ ಅವರ ಸುಳಾದಿಯನ್ನು ನಿಮ್ಮ ಮುಂದೆ ಅದೇ ಶಬ್ದಗಳಿಂದ ಓದಬೇಕು. ಆದರೆ ಒಂದು ಸಮಸ್ಯೆ ಇದೆ, ನೀವು ರಾಗದಲ್ಲಿ ಓದುವ ಹಾಗೆ ನಾನು ಓದಿದರೆ ನೀವು ಎದ್ದು ಹೋಗಬೇಕಾದ ಸ್ಥಿತಿ ಬರ್ತದೆ. ಆದ್ದರಿಂದ ಅದರ ಸಾಮಾನ್ಯ ಚಿಂತನೆಯನ್ನು, ಆ ಶಬ್ದಗಳನ್ನು ನನ್ನ ಮಾತಿನ ಮಧ್ಯದಲ್ಲಿ ಜೋಡಿಸಿಕೊಂಡು ನಿಮ್ಮ ಮುಂದೆ ಇಡುವುದಕ್ಕೆ ಪ್ರಯತ್ನಿಸ್ತೇನೆ. ಸಾಮಾನ್ಯ ವೈರಾಗ್ಯ ಸುಳಾದಿ ಅಂತ ಅಂದು ಕೂಡಲೇ ನಮಗೆ ವೈರಾಗ್ಯದ ಬಗ್ಗೆ ಬಹಳಷ್ಟು ಕೇಳಿರ್ತೇವೆ. ಅದರಲ್ಲೂ ಶ್ರೀಮದ್ ಭಾಗವತ, ವಿಷ್ಣು ಪುರಾಣ, ಮಹಾಭಾರತದ ಶಾಂತಿ ಪರ್ವದ ಕೆಲವು ಘಟ್ಟಗಳ ಪ್ರವಚನಗಳಲ್ಲಂತೂ ವೈರಾಗ್ಯದ ಬಹಳ ಸುಂದರವಾದ ವಿವರಣೆಗಳು ನಮಗೆ ಸಿಗ್ತವೆ. ಆದರೆ ಆ ವೈರಾಗ್ಯವನ್ನು ಒಂದು ಸಲ ಪ್ರವಚನ ಕೇಳಲಿಕ್ಕೆ ಖುಷಿಯಾಗ್ತದೆ. ಕೇಳಿದಾಗ ನಾವು ಕೂಡ ಹಾಗಿದ್ದರೆ ಚಂದ ಅಂತ ಅನಿಸುತ್ತೆ. ಆಮೇಲೆ ಪ್ರವಚನ ಮುಗಿಸಿ ಹೊರಡಬೇಕಾದ್ರೆ ಈ ವೈರಾಗ್ಯವೋ ಮಣ್ಣಂ ಗಟ್ಟಿಯೋ ಅಂತ ಅದಲ್ಲೇ ಬಿಟ್ಟು ಹೋಗ್ತದೆ ಈ ಪುರಾಣ ವೈರಾಗ್ಯದ ಸ್ಥಿತಿಯಲ್ಲಿ. ಅಥವಾ ಆ ವೈರಾಗ್ಯ ನಮ್ಮ ವ್ಯವಹಾರಕ್ಕೆ ನಿಲುಕದ ಥರದಲ್ಲಿ ಇರ್ತದೆ. ಭಾಗವತದಲ್ಲಂತೂ ಸತ್ಯಾಂಕ್ಷಿತೌ ಕಿಂ ಕಶಿಪೋಹ ಪ್ರಯಾಸೈಹಿ ಅಂತ ಪ್ರಾರಂಭ ಆಗುವ ಶುಕಮುನಿಗಳ ಬಹಳ ಎತ್ತರದ ಒಂದು ವೈರಾಗ್ಯದ ನಿರೂಪಣೆ ಇದೆ. ಚೀರಾಣಿ ಕಿಂ ಪಥಿನ ಸಂತಿ ದಿಶಂತಿ ಭಿಕ್ಷಾಂ ನೈವಾಂಘ್ರಿಪಾಹ. ನೀವು ಯಾಕೆ ಇನ್ನೊಬ್ಬರ ಕಾಲು ಹಿಡಿದು ದುಡ್ಡು ಸಂಪಾದನೆ ಮಾಡ್ತೀರಿ? ಉಡುವುದಕ್ಕೆ ಬಟ್ಟೆ ಬೇಕು ಅಂತಲೋ? ಉಟ್ಟವರು ಬಿಸಾಡಿದ ದಾರಿಯಲ್ಲಿ ಬಿದ್ದ ಬಟ್ಟೆಗಳಿಲ್ವ? ಮರದ ತೊಗಟೆಗಳಾದರೂ ಉಟ್ಟುಕೊಂಡು ಮಾನವನ್ನು ಮುಚ್ಚಿಕೊಳ್ಳುವುದಕ್ಕಾಗುವುದಿಲ್ವೋ? ಬಟ್ಟೆಗೋಸ್ಕರ ನೀವು ಕಸ್ಮಾತ್ ಭಜಂತಿ ಕವಯಃ ಧನ ದುರ್ಮದ ಅಂಧಾನ್, ದೊಡ್ಡವರ ಕಾಲು ಹಿಡಿಯುವ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ? ಅಲ್ಲ, ಬದುಕುವುದಕ್ಕೆ ಮನೆ ಬೇಕು ಅಂತಲೋ? ವೃದ್ಧಾಹ ಗುಹಾಹ, ತಿನ್ನುವುದಕ್ಕೆ ಏನಾದರೂ ಬೇಕು ಅಂತಲೋ? ಏನು ಮರಗಳು ತಾವು ಪಕ್ವವಾದ ಹಣ್ಣನ್ನು ತಾವೇ ತಿಂತಾವೇನು? ದಿಶಂತಿ ಭಿಕ್ಷಾಂ ನೈವಾಂಗ್ರಿಪಾಹ ಕಿಂ ಸರಿತಃ ಅಶುಷ್ಯನ್, ಕುಡಿಯುವುದಕ್ಕೆ ನೀರು ಅಂತಾದರೆ ಹರಿಯುವ ನದಿ ಒಣಗಿ ಹೋಗಿದೆಯೋ ಅಂತ ಒಂದು ವಿಚಿತ್ರವಾದ, ಒಂದು ಸಾಮಾನ್ಯ LKG ಅವನಿಗೆ
ಕಾಲೇಜಿನಲ್ಲಿ ಹೇಳಿದ ಪಾಠವನ್ನು ಕೇಳಿದರೆ ಹೇಗೆ ತಲೆಗೇ ಹೋಗುವುದಿಲ್ವೋ ಆ ರೀತಿಯ ಎತ್ತರದ ಒಂದು ವೈರಾಗ್ಯದ ನಿರೂಪಣೆ ಶಾಸ್ತ್ರಗಳಲ್ಲಿ ಉಂಟು. ಆದರೆ ಗೋಪಾಲದಾಸರು ಆ ವೈರಾಗ್ಯವನ್ನು ತೀರ ಹತ್ತಿರಕ್ಕೆ ತಂದು ನೀವು ಅನುಸರಿಸುವ ವೈರಾಗ್ಯದ ಹತ್ತಿರಕ್ಕೆ ತಂದು ನಿಲ್ಲಿಸಿದ್ದಾರೆ. ಈ ವೈರಾಗ್ಯ ಸುಳಾದಿಯ ಮೂಲ ವಿಷಯವೇ ಅದು. ನೀವು ಅನುಸರಣೆ ಮಾಡಬಹುದಾದ ವೈರಾಗ್ಯದ ಹಂತಕ್ಕೆ ತಂದು ವೈರಾಗ್ಯದ ನಿರೂಪಣೆಯನ್ನು ಮಾಡ್ತಾರೆ. ಮಾಡಲಿಕ್ಕಾಗದೇ ಇರುವ ವೈರಾಗ್ಯ ಏನುಂಟು, ಅದರ ಜೊತೆಗೆ ಅದನ್ನು ವೈರಾಗ್ಯವನ್ನು ಹೊರಮುಖದಲ್ಲಿ ಮಾತ್ರ ತೋರಿಸಿ ಹೊರಗಿಂದ ವೈರಾಗ್ಯ ಇಲ್ಲದೆ ಡಂಭಾಚಾರದ ವೈರಾಗ್ಯಗಳುಂಟಲ್ಲ, ಅಂಥದ್ದನ್ನು ಬೈತಾರೆ. ಇದು ಇಡೀ ಈ ಸುಳಾದಿಯಲ್ಲಿರ್ತಕ್ಕಂಥ ವಿಷಯ. ಒಂದು, ಹೊರಮುಖದ ವೈರಾಗ್ಯವನ್ನು ಬೈಯುವುದು, ನಿಜ ವೈರಾಗ್ಯ ಹೇಗಿರಬೇಕು ಅನ್ನುವುದನ್ನು ನಿರೂಪಿಸುವುದು, ನೀವು ಅನುಸರಿಸಬಹುದಾದ ವೈರಾಗ್ಯದ ಸ್ಥಿತಿಗೆ ನಮ್ಮನ್ನು ತಂದು ನಿಲ್ಲಿಸುವುದು. ಇದು ಇಡೀ ಸುಳಾದಿಯ ಮೂಲಭೂತವಾದಂತಹ ವಿಷಯ. ಅವರು ಹೇಳ್ತಾರೆ, ವೈರಾಗ್ಯ ಮಾರ್ಗ ಕೇಳು, ದಾರಿದ್ರ್ಯ ಮಾರ್ಗ ಕೀಳು. ವೈರಾಗ್ಯ ಮಾರ್ಗ ಕೇಳು, ದಾರಿದ್ರ್ಯ ಮಾರ್ಗ ಕೀಳು. ಇದರ ಅಭಿಪ್ರಾಯ, ಈ ಶಬ್ದಗಳು ಇದೆಲ್ಲ ಕೊಡುವ ಅಂತ ಹೇಳಿದ ಹಾಗೆ, ಅದು ಕೊಡುವ ಆಮೇಲೆ ಕೊಡುವ ಅಂತ ನಾವು ಯಾವ ಭಾವದಲ್ಲಿ ಹೇಳ್ತೇವೆ ಹಾಗೆ. ವೈರಾಗ್ಯ ದಾರಿದ್ರ್ಯ ಮಾರ್ಗ ಕೀಳು. ಕೀಳು ಅಂದರೆ ಅತ್ಯಂತ ಕೀಳಾದದ್ದು ಅಂತಲೂ ಅರ್ಥ ಮಾಡ್ಬೋದು, ಅಥವಾ ದಾರಿದ್ರ್ಯ ಮಾರ್ಗ ಕೀಳು, ಅದನ್ನು ಕಿತ್ತು ಬಿಸಾಡು ಅಂತ ಅರ್ಥವೂ ಮಾಡ್ಬೋದು. ಇಲ್ಲಿ ಮುಖ್ಯ ದಾರಿದ್ರ್ಯ ಮಾರ್ಗ ಕೀಳು, ದಾರಿದ್ರ್ಯ ಮಾರ್ಗ ಕೀಳು, ಈ ಎರಡು ಅರ್ಥವೂ ಕೂಡ ಇಲ್ಲಿ ಗ್ರಾಹ್ಯ. ಅಂದರೆ ಈ ದಾಸವರಿಯರ ಮಾತುಗಳೇ ಅಷ್ಟು ಸ್ವಾರಸ್ಯ. ಅದರಲ್ಲಿ ಒಂದೊಂದು ಅರ್ಥವನ್ನು ಕೊಟ್ಟಾಗಲೂ ಕೂಡ ಅದರಲ್ಲಿ ಗ್ರಾಹ್ಯಾಂಶ ತುಂಬ ಇರ್ತದೆ. ಸಾಮಾನ್ಯವಾಗಿ ವೈರಾಗ್ಯ ಅನ್ನುವುದರ ಭಾವ ಮನುಷ್ಯನಲ್ಲಿ ಹೇಗುಂಟು ಅಂದರೆ ದಾರಿದ್ರ್ಯದಿಂದ ಇರುವುದು ವೈರಾಗ್ಯ. ಈ ಕಥೆಗಳೆಲ್ಲ ಸುರಾಗುವುದು, ಸತ್ಯನಾರಾಯಣ ಕಥೆ ಅಂತೂ ಸುರಾಗುವುದು ಹೇಗೆ ಅಂದರೆ, ಒಂದಾನೊಂದು ಕಾಲದಲ್ಲಿ ದರಿದ್ರನಾದ ಬ್ರಾಹ್ಮಣನೊಬ್ಬನಿದ್ದ. ಪುರಾಣೇಮಿಷಾರಣ್ಯ ಸುರಾಗುತ್ತೆ ಅದು. ಅಲ್ಲಿ ದರಿದ್ರನಾದ ಬ್ರಾಹ್ಮಣ. ಈ ದರಿದ್ರನಾದ ಅನ್ನೋದು ಬ್ರಾಹ್ಮಣ ಅನ್ನುವುದಕ್ಕೆ ಅದು ಉತ್ಕರ್ಷಾದಾಯಕವಾದ ವಿಶೇಷಣವೋ ಅಪಕರ್ಷಾದಾಯಕ ವಿಶೇಷಣವೋ ಅಂತ ಒಂದು ಚರ್ಚೆ. ಅದಕ್ಕೆ ಉತ್ತರ ಏನು ಅಂದರೆ ಉತ್ಕರ್ಷಾದಾಯಕ, ಅವನನ್ನು ಹೊಗಳುವ ವಿಶೇಷಣ ಅದು. ಯಾಕಂದರೆ ದರಿದ್ರನಾದ್ರಿಂದ ಅವ ಬ್ರಾಹ್ಮಣ ಹೌದು ಅಂತ ಅರ್ಥ. ಅಕಸ್ಮಾತ್ ಶ್ರೀಮಂತನಾಗಿದ್ದರೆ ಅವ ಬ್ರಾಹ್ಮಣ ಅಲ್ಲ, ಬ್ರಹ್ಮ ಅಣತಿ ಅಲ್ಲ, ದೇವರ ಕಡೆಗೆ ಸಾಗಿದವ ಅಲ್ಲ. ದುರ್ವಾಸ ಅಂತ ಹಿಂದೆ ಹೆಸರು ಇಡ್ತಾಯಿದ್ರು. ದೂರ್ವಾಸ ಅಂತ ಬೇಕಾದರೆ ಎಳೆದು ಹೆಸರನ್ನು ಹೇಳ್ಬೋದು ನಾವು. ಈ ದುರ್ವಾಸ ಅಂತ ಹೆಸರು ಬೈಯುವ ಹೆಸರೋ ಹೊಗಳುವ ಹೆಸರೋ? ಅದು ಬೈಯುವಂಥದ್ದು ಹೌದಾದರೆ ಹೆಸರು ಇಡ್ತಿರಲಿಲ್ಲ. ಹಾಗಾದರೆ ಅದನ್ನು ಅತ್ರಿಗಳೇ ಆ ಹೆಸರಿಟ್ಟು ಆ ಮಗನನ್ನು ಕರೆದಿದ್ದಾರೆ ಅಂತಾದರೆ ಅದು ಹೊಗಳ ಹೆಸರು. ಅರ್ಥ ಏನು? ಕೆಟ್ಟ ಬಟ್ಟೆಯವ, ಅಂದರೆ ಹರಕು ಮುರುಕು ಬಟ್ಟೆಯವ, ಲಂಗೋಟಿ ಮಾತ್ರ ಹಾಕೊಂಡವ ಅಂತ ಅರ್ಥ. ಅದು ನಮ್ಮ ವಂಶಸ್ಯಾದೀನು ಸನಕಾದೀನು ಉಪಾಸೆ ದುರ್ವಾಸಸಂ ಅಂತ ಅವರು ನಮ್ಮ ಸನ್ಯಾಸಿ ವಂಶದ ಮೂಲ ಪುರುಷರಾಗಿ ಕಂಗೊಳಿಸಿದ್ದಾರೆ. ಅದು ಹೊಗಳುವುದು. ನಿಮಗೆ ಬಟ್ಟೆಯ ಬಗ್ಗೆ ಯೋಚನೆ ಇಲ್ಲ, ದೇವರ ಬಗ್ಗೆ ಆಲೋಚನೆ. ನೀವು ಸನ್ಯಾಸಿಗಳಾಗಿದ್ದು ಎಲ್ಲವನ್ನೂ ಬಿಟ್ಟವರಿದ್ದೀರಿ ಅಂತ ಹೊಗಳುವ ಹೆಸರು ಅದು. ಹಾಗೆ ದರಿದ್ರನಾದ ಅಂದರೆ ನಾವು ಹೊಗಳುವುದು ಅಂತ ತಿಳ್ಕೊಳ್ಬೋದು. ಯಾಕಂದರೆ ಅವನಿಗೆ ಸಂಪಾದನೆಯ ಬಗ್ಗೆ ಆಸಕ್ತಿ ಇರಲಿಲ್ಲ, ದೇವರ ಬಗ್ಗೆ ಮನಸ್ಸು ಹಾಕಿದ್ದಾನೆ ಅಂತ. ಆದರೆ ಈ ದರಿದ್ರ ಅನ್ನೋ ಶಬ್ದ ಮಾತ್ರ ಚೆನ್ನಾಗಿಲ್ಲ. ದರಿದ್ರನಾದ ಬ್ರಾಹ್ಮಣ ಅಂತೇಳಿದರೆ ದರಿದ್ರ ಅನ್ನುವುದು ದುಡ್ಡಿಲ್ಲದವ ಅನ್ನೋ ಅಷ್ಟೇ ಅರ್ಥಕ್ಕೆ ಸೀಮಿತವಾದ ಶಬ್ದ ಅಲ್ಲ. ದಾರಿದ್ರ್ಯ ಅನ್ನುವುದು ಒಂದು ಅಲಕ್ಷ್ಮಿಗೆ ಸಂಬಂಧಪಟ್ಟಂಥ ಹೆಸರು. ಅಲಕ್ಷ್ಮಿ ಅನ್ನೋದು ಕಲಿಪುರುಷನಿಗೆ ಸಂಬಂಧಪಟ್ಟಂಥ ಹೆಸರು ಅದು. ಹಾಗಾಗಿ ದಾರಿದ್ರ್ಯ ಅನ್ನೋದು ಗುಣವಾಚಕ ಆಗುವುದಕ್ಕೆ ಸಾಧ್ಯವೇ ಇಲ್ಲ, ಅದು ದೋಷವಾಚಕವಾದದ್ದೇ ಶಬ್ದ. ಎಲ್ಲಿಯಾದರೂ ನಾವು ಭಗವಂತನನ್ನು ದರಿದ್ರ ಅಂತ ಕರಿತೇವ? ಅದು ಗುಣವಾಚಕ ಹೌದಾದರೆ ದೇವರಿಗೂ ದರಿದ್ರನಾದವೋ ಭಗವಂತನೇ ಅಂತ ಅಕಿಂಚನ ಅಂತ ಅಂತಾರೆ ದೇವರನ್ನು. ಆ ಶಬ್ದವನ್ನು ಬಳಸಬೇಕು. ಅಥವಾ ರುದ್ರದೇವರನ್ನು ದರಿದ್ರನಾದ ರುದ್ರದೇವ ಅಂತ ಎಲ್ಲಿಯಾದರೂ ಹೇಳ್ತೇವ? ಹೇಳುವುದಿಲ್ಲ. ಪರವ ವೈರಾಗ್ಯ ಸಂಪನ್ನನಾದಂತಹ ವೈರಾಗ್ಯಕ್ಕೆ ಅಭಿಮಾನಿಯೇ ಆದ ರುದ್ರನನ್ನೂ ದರಿದ್ರ ಅಂತ ಕರೆಯುವುದಿಲ್ಲ. ಹಾಗಾದರೆ ದರಿದ್ರ ಮಾರ್ಗ ಅನ್ನುವುದು ಅದು ನಿಜವಾದ ವೈರಾಗ್ಯ ಮಾರ್ಗ ಅಲ್ಲ. ಗೋಪಾಲದಾಸರ ನಿರೂಪಣೆ ಅಲ್ಲಿಂದಲೇ ಪ್ರಾರಂಭ ಆಗ್ತದೆ. ನೀವು ಎಲ್ಲವನ್ನೂ ಇಟ್ಟುಕೊಂಡು ಚೆನ್ನಾಗಿರ್ರಿ, ಇದ್ದೂ ಇಲ್ಲದ ಹಾಗೆ ಇರಬೇಕು, ಇದು ವೈರಾಗ್ಯ. ವೈರಾಗ್ಯ ಅಂದರೆ ಎಲ್ಲವೂ ಇದ್ದು ಇಲ್ಲದ ಹಾಗಿರಬೇಕು, ಅದು ವೈರಾಗ್ಯ. ಹೊರತು ಏನು ಬೇಡ ಅಂತ ಎಲ್ಲ ಬಿಟ್ಟು ಬಿಕಾರಿಯಾಗಿದ್ದು ಇನ್ನೊಬ್ಬರ ಮುಂದೆ ಕೈ ಚಾಚುವುದು ವೈರಾಗ್ಯ ಅಲ್ಲ. ಇನ್ನೊಬ್ಬರ ಮುಂದೆ ಕೈಯೂ ಚಾಚುವುದಿಲ್ಲ ಅಂತ ಹೇಳಿ ಸುಡು ಬಿಸಿಲಲ್ಲಿ ಕಲ್ಲಿನ ಮೇಲೆ ಮಲಗಿ ಶರೀರ ತ್ಯಾಗ ಮಾಡುವುದು ವೈರಾಗ್ಯ ಅಲ್ಲ. ಕೊಟ್ಟ ಶರೀರವನ್ನು ಚೆನ್ನಾಗಿ ಉಪಯೋಗಿಸಿ ಅದರಿಂದ ಬದುಕಿ ಧರ್ಮ ಸಾಧನವನ್ನಾಗಿ ಶರೀರವನ್ನು ಸಾಧನೆ ಮಾಡಿಕೊಂಡು ಎಲ್ಲವೂ ಇದ್ದು ನೀರಿನ ಮೇಲಿನ ಕಮಲಪತ್ರದ ಹಾಗೆ ಪದ್ಮಪತ್ರ ಮೀಮಾಂಬಸ ಅಥವಾ ಅಂಬಸಿ ಅಂತ ಹೇಳಿದ ಹಾಗೆ ಬದುಕತಕ್ಕಂಥದ್ದು ಅದು ವೈರಾಗ್ಯ ಅನ್ನುವುದು ಇಲ್ಲಿಯ ನಿರೂಪಣೆ. ಆದ್ದರಿಂದ ವೈರಾಗ್ಯ ಮಾರ್ಗ ಕೇಳು. ವೈರಾಗ್ಯ ಮಾರ್ಗದ ಬಗ್ಗೆ ನಾನೀಗ ಹೇಳ್ತೇನೆ ಕೇಳು.
ದಾರಿದ್ರ್ಯ ಮಾರ್ಗ ಕೀಳು. ದಾರಿದ್ರ್ಯ ಮಾರ್ಗವನ್ನು ನೀನು ಇಟ್ಕೋಬೇಡ, ಕಿತ್ತು ಬಿಸಾಡು. ಅದು ಕೀಳು, ಅದು ಕೀಳು ಆದ್ರಿಂದಲೇ ಅದನ್ನು ಕೀಳು, ಕಿತ್ತು ಬಿಸಾಡು. ದಾರಿದ್ರ್ಯ ಮಾರ್ಗ ಬೇಡ. ದಾರಿದ್ರ್ಯ ಮಾರ್ಗವನ್ನು ವೈರಾಗ್ಯ ಅಂತ ತಿಳ್ಕೊಂಡ್ರೆ ಅದನ್ನು ಬಿಟ್ಟುಬಿಡು. ನಾನು ವೈರಾಗ್ಯ ಮಾರ್ಗ ಏನು ಅಂತ ಹೇಳ್ತೇನೆ, ಕೇಳು. ಏನು? ಶ್ರೀರಮಣನ್ನ ಪಾದ ಆರಾಧಿಸುವುದಕ್ಕೆ ದಾರಿದ್ರ್ಯ ಮಾರ್ಗ ಕೀಳು, ವೈರಾಗ್ಯ ಮಾರ್ಗ ಕೇಳು ಅಂತ. ಭಗವಂತ ಶ್ರೀರಮಣ, ಶ್ರೀರಮಣ ಅಂತೇಳಿದರೆ ಪರಮ ಸಂಪತ್ ಸಂಪನ್ನ ಅಂತ ಅರ್ಥ. ಸಿರಿರಮಣ ಅದು ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನಯ್ಯ ಅಂತ. ಶ್ರೀಕಾಂತ ಅವನ ಸಿರಿ ಎಷ್ಟು ಸಂಪತ್ತು ಅಂತ ನೋಡಲಿಕ್ಕೆ ಹೊರಟ್ರೆ ಅವನು ಶ್ರೀಕಾಂತ. ಲಕ್ಷ್ಮೀ ರಮಣನಾಗಿದ್ದಾನೆ, ಸಂಪತ್ತಿನ ಪತಿಯಾಗಿದ್ದಾನೆ ಅಂತ. ಸಂಪತ್ತಿನ ಪತಿಯಾದ ಭಗವಂತನ ಪಾದವನ್ನು ಆರಾಧಿಸಬೇಕು ಅಂತಾದರೆ ನೀನು ದರಿದ್ರನಾಗಿ ಆರಾಧಿಸುವುದಲ್ಲ, ನೀನು ವೈರಾಗ್ಯ ಮಾರ್ಗದಿಂದ ಅವನನ್ನು ಆರಾಧಿಸಬೇಕು. ದರಿದ್ರ ಮಾರ್ಗ ಬೇರೆ, ವೈರಾಗ್ಯ ಮಾರ್ಗ ಬೇರೆ. ಹೇಳ್ತೇನೆ ಕೇಳು. ಏನು? ನಾರಿಯ ಧಾರುಣಿಯ ಧನವ ಬಿಟ್ಟರಾಯಿತೇ ವೈರಾಗ್ಯವಲ್ಲ ಕಂಡ್ಯ ಧೀರನಿಗೆ ಶರೀರಕ್ಕಾಪಾದ ಭಸ್ಮ ಧರಿಸಿಕೊಂಡು ಚೀರವಸ್ತ್ರವನ್ನುಟ್ಟು ತಿರುಗಾಡುತ್ತಿರಲಾಗ ಆರಾದರೂ ಅವನ ಅವಧೂತನೆಂತೆಂದು ಸಾರಿ ಸಾರಿಗೆ ಇನ್ನು ಕರೆವರಯ್ಯ ವೈರಾಗ್ಯದೆಂಬುದಂಥ ವಾರಂಕಿ ಒಂದಲ್ಲದೆ ಅಂತ. ಅಲ್ಲಿ ಅವರು ಹೇಳುವುದು ಮೊದಲು ಈ ರೀತಿ ಇರುವುದು ವೈರಾಗ್ಯ ಅಲ್ಲ. ಯಾವ ರೀತಿ ಇರುವುದು? ತರುಣಿ ಧಾರುಣಿ ಧನವ ಬಿಟ್ಟರಾಯಿತೆ ಅಂತ. ಹೆಣ್ಣು ಹೊನ್ನು ಮಣ್ಣುಗಳನ್ನು ಬಿಟ್ಟ ಕೂಡಲೇ ವೈರಾಗ್ಯ ಬಂತೇನು? ಅದನ್ನು ಬಿಟ್ಟ ಕೂಡಲೇ ವೈರಾಗ್ಯ ಬರಲಿಲ್ಲ. ಸಾಮಾನ್ಯ ಇವತ್ತು ನಾವು ಪರಮ ವೈರಾಗ್ಯ ಸಂಪನ್ನರು ಅಂತ ಯಾರನ್ನು ನೋಡ್ತೇವೆ? ನವಕೋಟಿ ನಾರಾಯಣರಾಗಿದ್ದಂತಹ ಪುರಂದರದಾಸರು ಎಲ್ಲ ಬಿಟ್ಟು ಹೊರಗೆ ಬಂದರು. ಬಿಟ್ಟು ಹೊರಗೆ ಬಂದರು ಅಂತೇಳಿದರೆ ವೈರಾಗ್ಯ ಬಂತು ಅಂತ ನಾವು ತೀರ್ಮಾನಿಸಿದ್ದೇವೆ. ಆದರೆ ಬಿಟ್ಟು ಹೊರಗೆ ಬಂದದ್ದೇ ವೈರಾಗ್ಯ ಅಲ್ಲ ಅನ್ನೋದು ಗೋಪಾಲದಾಸರ ನಿರೂಪಣೆ. ಅವರು ವೈರಾಗ್ಯ ಸಂಪನ್ನರಾದದ್ದು ಬೇರೆಯ ಕಾರಣದಿಂದ, ಬಿಟ್ಟು ಹೊರಗೆ ಬಂದರು ಅಂತ ಅಷ್ಟೇ ಕಾರಣದಿಂದ ಅಲ್ಲ. ಅವರು ಬಿಟ್ಟರು, ಧರುಣಿಯನ್ನು ಬಿಟ್ಟರು, ಧನವನ್ನು ಬಿಟ್ಟರು, ಆದರೆ ತರುಣಿಯನ್ನು ಬಿಡಲಿಲ್ಲ. ಆಕೆಯನ್ನು ಕರ್ಕೊಂಡೇ ತಾವು ದಾಸರಾಗಿ ವೈರಾಗ್ಯ ಸಂಪನ್ನರಾಗಿ ಮೆರೆದರು. ಇದನ್ನೆಲ್ಲ ಬಿಟ್ಟು ಬರುವುದೇ ವೈರಾಗ್ಯ ಅಲ್ಲ. ಒಂದು ವೇಳೆ ಅದೇ ವೈರಾಗ್ಯ ಅಂತಾದರೆ, ಅದೇ ಅವಧೂತ ಸ್ಥಿತಿ ಅಂತಾದರೆ, ತುಂಬ ಜನ ಇದ್ದಾರೆ ಕಾಪಾಲಿಕರು. ಅವರಲ್ಲೂ ವೈರಾಗ್ಯ ಸಂಪನ್ನರಾದ ಕಾಪಾಲಿಕರಿದ್ದಾರೆ. ಮೈಯೆಲ್ಲ ಭಸ್ಮವನ್ನು ಬಳೆದುಕೊಳ್ತಾರೆ, ಬಟ್ಟೆಯನ್ನು ಉಟ್ಟುಕೊಳ್ಳುವುದಿಲ್ಲ, ಒಂದು ತುಂಡು ಚರ್ಮವನ್ನು ಮಾತ್ರ ಮೈ ಮೇಲೆ ಹಾಕ್ಕೊಳ್ತಾರೆ. ಕೈಯಲ್ಲಿ ಒಂದು ತ್ರಿಶೂಲ ಇರ್ತದೆ, ಮಧ್ಯದಲ್ಲಿ ಒಂದು ದೊಡ್ಡ ರೌಂಡು ಕುಂಕುಮ ಇರ್ತದೆ, ಉದ್ದ ಕುಂಕುಮ ಅಲ್ಲ, ಒಂದು ವೃತ್ತಾಕಾರದ ಕುಂಕುಮವನ್ನು ಕಣ್ಣಿನ ಮೇಲ್ಭಾಗದಲ್ಲಿ ಪಟ್ಟಿಯಲ್ಲಿ ಹಾಕ್ಕೊಂಡಿರ್ತಾರೆ. ಇಷ್ಟಿದ್ದು ಒಂದಿಷ್ಟು ಉಗುರುಗಳನ್ನು ಮತ್ತು ಒಂದಿಷ್ಟು ಬುರುಡೆಗಳನ್ನು ಹಾಕ್ಕೊಂಡಿರ್ತಾರೆ. ಅವರನ್ನು ನೋಡಿದರೆ ಪರಮ ವೈರಾಗ್ಯ ಸಂಪನ್ನರು ಅನ್ನೋದರಲ್ಲಿ ಸಂಶಯವೇ ಇಲ್ಲ. ಯಾಕಂದರೆ ಧರುಣಿ ಮತ್ತು ಧನ ಇವಿಷ್ಟನ್ನೂ ಕೂಡ ಧಾರುಣಿಯನ್ನು, ತರುಣಿಯನ್ನು, ಧನವನ್ನು ಎಲ್ಲವನ್ನೂ ಬಿಟ್ಟು ಊರಲ್ಲಿ ತಿರುಗಾಡ್ತಾ ಇರ್ತಾರೆ. ಅವರನ್ನು ಯಾರಾದರೂ ಎಂಥ ಅವಧೂತರಯ್ಯ ಅಂತ ಕೊಂಡಾಡ್ತಾರಾ? ಅವರನ್ನು ಪರಮ ಅವಧೂತನಿವನೆಂದು ಸಾರಿಗೆ ಇನ್ನು ಕರೆಯುವರೇನಯ್ಯ? ಅವನನ್ನು ಅವಧೂತ ಈತ ಅಂತ ಕರೀತಾರೋ? ಅವಧೂತ ಅಂದರೆ ಜಾಡಿಸಿಕೊಂಡವ ಅಂತ. ಅವಧೂನನ ಎಲ್ಲ ಸಂಬಂಧವನ್ನು ಜಾಡಿಸಿಕೊಂಡಂತಹ ವ್ಯಕ್ತಿಗೆ ಅವಧೂತ ಅಂತ ಹೆಸರು. ಅವನಿಗೆ ತಂದೆ ತಾಯಿಯ ಸಂಬಂಧವಾಗಲಿ, ತನ್ನ ಪತ್ನಿ, ಸ್ಥಳ, ಮಕ್ಕಳು ಇವುಗಳ ಸಂಬಂಧವಾಗಲಿ ಯಾವುದೂ ಇರುವುದಿಲ್ಲ. ಎಲ್ಲವನ್ನು ಬಿಟ್ಟಿರ್ತಾನೆ. ಅವನಿಗೆ ತಿನ್ನುವುದಕ್ಕೆ ಇಂಥದ್ದೇ ರುಚಿಯಾದದ್ದೇ ಆಗಬೇಕು ಅಂತಿಲ್ಲ. ಯಾರಾದರೂ ಯಾವ ಹೊತ್ತಿಗಾದರೂ ಕೊಟ್ಟರೆ ಅದನ್ನು ಹಾಗೆ ಹೊಟ್ಟೆಗೆ ಹಾಕ್ಕೊಳ್ತಾನೆ. ಶರೀರ ಒಟ್ಟು ಜೀವಂತವಾಗಿದ್ದರೆ ಸರಿ ಅಂತ ಇಷ್ಟಕ್ಕೋಸ್ಕರ ಆಹಾರ ಸ್ವೀಕರಿಸ್ತಾನೆ. ಇಂಥವನನ್ನು ಅವಧೂತ ಅಂತ ಕರೀತಾರೆ. ವಸ್ತುತಃ ಈ ಕಪಾಲಧಾರಿಯಾದಂತಹ ಭಸ್ಮಧಾರಿಯಾದಂತಹ ವ್ಯಕ್ತಿಗೆ ಅವಧೂತತ್ವ ಏನು ನೀವು ಲಕ್ಷಣ ಹೇಳ್ತೀರಿ ಅಂಥದ್ದು ಪೂರ್ತಿಯಾಗಿ ಅನ್ವಯಿಸುತ್ತೆ. ಆದರೆ ಅವನನ್ನು ಅವಧೂತ ಅಂತ ಅವನ ಪಾದವನ್ನು ಯಾರೂ ಹಿಡಿಯುವುದಿಲ್ಲ. ಯಾಕೆ ಹಿಡಿಯುವುದಿಲ್ಲ? ಅವನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಪ್ರಮುಖವಾಗ್ತದೆ. ಹೊರಗಿನಿಂದ ಹೇಗಿದ್ದಾನೆ ಅನ್ನೋದು ಪ್ರಮುಖ ಆಗಲಿಲ್ಲ. ಮನಸ್ಸಿನಲ್ಲಿ ಏನಿದೆ, ಇಷ್ಟು ಸಾಧನೆ ಮಾಡಿದ್ದಕ್ಕೆ ಒಂದು ಇಂಥ ಸುಖ ಇದೆ ಅಂತ ಆತ ಅಷ್ಟು ಸಾಧನೆ ಮಾಡ್ತಾನೆ. ಇನ್ನೊಬ್ಬರಿಗೆ ಮಾಟ ಮಂತ್ರಗಳನ್ನು ಮಾಡ್ತಾನೆ, ಮತ್ತೊಬ್ಬನ ತಲೆ ಹೋಗತಕ್ಕಂತಹ ಕೆಲಸಗಳನ್ನು ಮಾಡ್ತಾನೆ. ಅದರಿಂದ ತಾನೇನನ್ನೋ ಸಂಪಾದಿಸ್ತಾನೆ, ಅದರಲ್ಲಿ ಒಂದು ಖುಷಿಯನ್ನು ಅನುಭವಿಸ್ತಾನೆ. ಈ ರೀತಿಯ ತನ್ನ ಆನಂದಕ್ಕೋಸ್ಕರ ಪರರಿಗೆ ದ್ರೋಹವನ್ನೂ ಮಾಡುವುದಕ್ಕೆ ಅನುಕೂಲವಾಗುವ ರೀತಿಯ ಜೀವನವನ್ನು ಯಾರಾದರೂ ವೈರಾಗ್ಯ ಅಂತ ಕರೀತಾರೋ, ಅವಧೂತ ಅಂತ ಅವನನ್ನು ಕರೀತಾರೋ? ಕರೆಯುವುದಿಲ್ಲ. ಯಾಕೆ? ನಾವೀಗ ಹೇಳಿದ್ದು ಅವನಿಗೆ ಸ್ವಾರ್ಥ ಇದೆ, ಆ ಕಾರಣದಿಂದ ಅದು ವೈರಾಗ್ಯ ಅಲ್ಲ. ಆದರೆ ವೈರಾಗ್ಯದ ಗೋಪಾಲದಾಸರು ಒಂದು ಹಂತ ಮುಂದೆ ಹೇಳ್ತಾರೆ, ನಾರಾಯಣನಿಗೆ ಇದು ಪ್ರಿಯವಲ್ಲ. ನಾರಿ ಸುತರುಗಳು ಶರೀರ ಸಂಬಂಧಿಗರು ಎಂತೆಂದಿರಬೇಕು. ಇದು ಇವರ ವೈರಾಗ್ಯ
ವೈರಾಗ್ಯ ಅಂತ ಕರೆಸಿಕೊಳ್ಳದೇ ಇದ್ದದ್ದು ಮತ್ತೇನು ಅಂತ ಕರೆಸಿಕೊಂಡಿತು? ದಾರಿದ್ರ್ಯ ಅಂತ ಕರೆಸಿಕೊಂಡಿತು. ಉಡುವುದಕ್ಕೇನೂ ಇಲ್ಲ, ಹೇಗೋ ಇರ್ತಾನೆ, ಭಸ್ಮ ಲೇಪಿಸಿಕೊಂಡಿದ್ದಾನೆ, ಅದನ್ನು ದರಿದ್ರ ಸ್ಥಿತಿ ಅಂತ ಕರಿಬೇಕೇ ಹೊರತು ವೈರಾಗ್ಯ ಮಾರ್ಗ ಅಂತ ಅದನ್ನು ಕರಿಬಾರ್ದು. ಕಾರಣ ಏನು ಅಂತೇಳಿದರೆ, ನಾರಾಯಣನಿಗೆ ಇದು ಪ್ರಿಯವಲ್ಲ. ಒಂದು ಮೂಲ ಸ್ರೋತಸ್ಸನ್ನು ಗೋಪಾಲದಾಸರು ಕೊಟ್ಟ ಹಾಗೆ ಆಯಿತು. ವೈರಾಗ್ಯ ಅನ್ನುವುದು ನಿಜವಾಗಿ ವೈರಾಗ್ಯವಾಗುವುದಕ್ಕೆ ಅದರ ಹಿನ್ನೆಲೆಯಲ್ಲಿ ಬೇಕಾದಂತಹ ಒಂದು ಅಂಜನ ಯಾವುದು ಅಂತ ಕೇಳಿದರೆ ಅದು ನಾರಾಯಣನ ಪ್ರೀತಿ. ಆಚಾರ್ಯರು ಧರ್ಮದ ಬಗ್ಗೆ, ಯಾವುದೇ ವೈರಾಗ್ಯವು ಕೆಲವು ಸಲ ಧರ್ಮ ಆಗ್ಬೋದು, ಕೆಲವು ಸಲ ಅಧರ್ಮ ಆಗ್ಬೋದು, ಸತ್ಯವು ಕೆಲವು ಸಲ ಧರ್ಮ ಆಗ್ಬೋದು, ಕೆಲವು ಸಲ ಅಧರ್ಮ ಆಗ್ಬೋದು, ಬಹಳ ಸೂಕ್ಷ್ಮ ಇದೆ. ಆ ಧರ್ಮ ಅಧರ್ಮಗಳ ಮಧ್ಯದಲ್ಲಿರ್ತಕ್ಕಂಥ ಒಂದು ಎಳೆ, ಅದು ಕಮಲದ ದಂಟಿನ ಮಧ್ಯದಲ್ಲಿರುವ ಬೀಸ ಸೂತ್ರಕ್ಕಿಂತಲೂ ಸೂಕ್ಷ್ಮವಾಗಿರ್ತಕ್ಕಂಥ ಎಳೆ ಅದು. ಅದನ್ನು ಆಚಾರ್ಯರು ಅದಕ್ಕೊಂದು ಸೂತ್ರವನ್ನು ಹೇಳ್ತಾರೆ. ಇದು ಧರ್ಮ, ಇದು ಅಧರ್ಮ. ಯಾವುದು? ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತು ಚಿತ್. ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರ. ದೇವರನ್ನು ಯಾವತ್ತೂ ಸ್ಮರಿಸ್ತಾ ಇರಬೇಕು. ನಾನು ನಿನ್ನ ಅಧೀನನಾಗಿದ್ದೇನೆ ಅನ್ನುವ ಎಚ್ಚರ ಪ್ರತಿ ಸಂದರ್ಭದಲ್ಲೂ ಬೇಕು. ದೇವರನ್ನು ಯಾವತ್ತೂ ಮರೆಯಬಾರದು. ಇದಕ್ಕೆ ಅನುಕೂಲವಾಗುವಂಥದ್ದೆಲ್ಲ ಧರ್ಮ, ಅದಕ್ಕೆ ವಿರೋಧಿಯಾದದ್ದು ಅದು ಎಷ್ಟು ದೊಡ್ಡ ಧರ್ಮದ ಹಾಗೆ ಹೊರಗೆ ಕಾಣಿಸಿದರೂ ಕೂಡ ಅದು ಅಧರ್ಮ. ಹಾಗಾದರೆ ದೇವರ ಸ್ಮರಣೆಯಲ್ಲಿರುವುದಕ್ಕೆ ಅನುಕೂಲವಾಗುವಂಥದ್ದು ಏನೇನು ವಿಧಿ ನಿಷೇಧಗಳ ಅನುಷ್ಠಾನ ಇದೆ ಅದಷ್ಟು ಕೂಡ ಧರ್ಮ ಅಂತ ಕರೆಸಿಕೊಳ್ತದೆ. ಇವನು ಇಷ್ಟೆಲ್ಲ ಮಾಡಿಯೂ, ರುಂಡ ಕಪಾಲಾದಿ ಭಸ್ಮಾದಿ ಧಾರಣೆ ಮಾಡಿಯೂ ದೈವೀ ಚಿಂತನೆಯಲ್ಲಿಲ್ಲ, ನಾರಾಯಣ ಪ್ರಿಯವಾದ ಕೆಲಸದಲ್ಲಿಲ್ಲ ಅಂತಾದ್ದರಿಂದ ಅದು ಧರ್ಮವಾಗಲಿಲ್ಲ, ವೈರಾಗ್ಯವಾಗಲಿಲ್ಲ. ಹಾಗಾದರೆ ವೈರಾಗ್ಯ ಯಾವುದಾಗ್ತದೆ ಅಂತ ಹೇಳಿದರೆ, ಹೆಂಡತಿ ಮಕ್ಕಳ ಜೊತೆಗೇ ಬದುಕಬೇಕು, ಹೆಂಡತಿ ಮಕ್ಕಳನ್ನು ಒಳ್ಳೆಯ ಮಾರ್ಗದಲ್ಲಿ ಕರ್ಕೊಂಡು ಹೋಗಬೇಕು, ಅವರನ್ನು ಭಗವತ್ಪರರನ್ನಾಗಿಸಿಕೊಳ್ಬೇಕು, ತಾನು ಅವರ ಜೊತೆಗೆ ಇದ್ದೂ ಇಲ್ಲದೇ ಇರುವ ಹಾಗೆ ಜೀವನವನ್ನು ಸಾಗಿಸಬೇಕು. ಆಗ ಗೋಪಾಲ ವಿಠಲ ಅವನಿಗೆ ತನ್ನನ್ನು ತಾನು ತೋರಗೊಡುವ. ಇವತ್ತು ಕೆಲವೊಂದು ಸಲ ದೊಡ್ಡ ಶಾಸ್ತ್ರಜ್ಞನಿಗೂ ಈ ದಾಸಶಾಸ್ತ್ರವನ್ನು, ದಾಸಸಾಹಿತ್ಯವನ್ನು ಅಧ್ಯಯನ ಮಾಡಿದಂತಹ ಒಬ್ಬ ದಾಸ ವಿಶೇಷನಿಗೂ, ದಾಸನಾಗೂ ವಿಶೇಷನಾಗೂ ಅಂತುಂಟಲ್ಲ, ಆ ದಾಸ ವಿಶೇಷನಿಗೂ ಒಂದು ರೀತಿಯ ವ್ಯತ್ಯಾಸವನ್ನು ನೋಡುವುದು, ಕೆಲವು ಸಂದರ್ಭದಲ್ಲಿ ಅಜಗಜಾಂತರವನ್ನು ಕಾಣುವಂಥದ್ದು ಇರ್ತದೆ. ಈ ಮಹಾಶಾಸ್ತ್ರಜ್ಞನಾದಂತಹ ವ್ಯಕ್ತಿ ಮನೆಯಲ್ಲಿ ಹೇಗಿರ್ತಾನೆ, ಒಬ್ಬ ದಾಸ ಆತ ಸಂಸಾರದಲ್ಲಿ ಹೇಗಿರ್ತಾನೆ ಅಂತ ಸ್ವಲ್ಪ ನೋಡಿದರೆ ಸ್ವಲ್ಪ ಅಜಗಜಾಂತರ ಇರ್ತದೆ. ದಾಸ ಆತನ ಜೀವನದಲ್ಲಿ, ಆತ ಮನೆಯಲ್ಲಿ ತನ್ನ ಸಂಸಾರದಲ್ಲಿ ಒಂದು ಆನಂದದಿಂದ ಪ್ರತಿಯೊಬ್ಬರನ್ನು ಹೊಂದಿಸಿಕೊಂಡು ಖುಷಿಯಿಂದ ಸಾಕ್ತಾ ಇರ್ತಾನೆ. ಈ ಪಂಡಿತ ಮಹಾಶಾಸ್ತ್ರಜ್ಞ ಇರ್ತಾನಲ್ಲ, ಅವನಿಗೆ ಹೆಂಡತಿ ಅಂತೇಳಿದರೆ ಅಸಹ್ಯ, ಮಕ್ಕಳು ಅಂತೇಳಿದರೆ ಅಸಹ್ಯ. ಅವರು ಪಕ್ಕಕ್ಕೆ ಬಂದರೆ ಅಮ್ಮ ಇಲ್ವ ನೀನು, ನನ್ನ ಹತ್ರ ಯಾಕೆ ಬರ್ತೀನಿ ಅಂತ ಆ ಕಡೆ ಕಳಿಸ್ತಾನೆ. ತಾನು ತನ್ನವರನ್ನು ಜೊತೆ ಸೇರಿಸಿಕೊಂಡು ಸಾಗತಕ್ಕಂತಹ ರೀತಿಯ ಭಾವದಿಂದ ಸ್ವಲ್ಪ ವಿಮುಖನಾಗಿರ್ತಾನೆ. ನಾನು ಇಡೀ ಪಂಡಿತ ಅಂತೇಳಿದರೆ ಪಂಡಿತ ವರ್ಗವನ್ನು ಇಟ್ಟುಕೊಂಡು ಮಾತಾಡ್ತಾ ಇಲ್ಲ. ಸಾಮಾನ್ಯವಾಗಿ ಅದನ್ನು ಓದಿ ಓದಿ ಕೊನೆಗೆ ಆ ಮನಸ್ಥಿತಿ ಅಂಥದ್ದಕ್ಕೆ ಬರುವ ಸಾಧ್ಯತೆ ಇದೆ ಅನ್ನೋದನ್ನು ನಿರೂಪಣೆ ಮಾಡ್ತಾ ಇದ್ದೇನೆ. ಈ ದಾಸ ವಿಶೇಷರುಗಳಲ್ಲಿ ನಾವು ಹಿಂದಿನಿಂದ ದಾಸರ ಸಾಹಿತ್ಯವನ್ನು ಗಮನಿಸ್ತಾ ಹೋದ ಹಾಗೆ ನಮ್ಮ ಅನುಭವಕ್ಕೆ ಬರತಕ್ಕಂಥದ್ದು, ತಾನು ಹೆಂಡತಿ ಮಕ್ಕಳನ್ನು ಜೊತೆಗೆ ತಾನು ಎಷ್ಟು ದಾರಿದ್ರ್ಯದಿಂದ ಕೂಡಿದ್ದರು, ಸಂಪತ್ತು ಭರಿತತೆ ತನ್ನಲ್ಲಿ ಇಲ್ಲದೇ ಹೋದರು, ಅವರನ್ನು ಮನಃಪೂರ್ವಕವಾದ ಮಾತುಗಳಿಂದ ಜೊತೆ ಸೇರಿಸಿಕೊಂಡು ಭಗವದ್ಭಕ್ತರನ್ನಾಗಿಸಿಕೊಂಡು ಸಾಗಿಕೊಂಡು ಹೋಗತಕ್ಕಂಥವ ದಾಸ. ಶಾಸ್ತ್ರದ ಅಧ್ಯಯನವನ್ನು ಮಾಡ್ತಾ ಮಾಡ್ತಾ ಹೆಚ್ಚು ಹೆಚ್ಚು ಭಗವಂತನ ಹರಿದಾಸನಾಗಬೇಕು ಅನ್ನುವುದೇ ಶಾಸ್ತ್ರದ ಆಂತರ್ಯ ಇರೋದು. ಹರಿದಾಸನಾಗ್ತಾ ಹೋದ ಹಾಗೆ ತನ್ನ ಜೊತೆಗಿದ್ದವರನ್ನು ಜೊತೆ ಸೇರಿಸಿಕೊಂಡು ದಾಸ್ಯ ಪ್ರವೃತ್ತಿಯಲ್ಲಿ ಅವರನ್ನು ಸಾಗಿಸಿಕೊಂಡು ಹೋಗ್ತಾನೆ. ಇಲ್ಲಿ ದಾಸರು ಹೇಳುವುದು ಹಾಗೆ, ನೀನು ಒಬ್ಬನೇ ಆತ್ಮೋದ್ಧಾರ ಮಾಡಿ ಸಾಧನೆ ಮಾಡುವುದಲ್ಲಪ್ಪ ವೈರಾಗ್ಯ, ನೀನು ಗೃಹಸ್ಥ, ನಿನ್ನಲ್ಲಿ ಹೆಂಡತಿ ಮಕ್ಕಳು ನಿನ್ನ ಜೊತೆಗಿದ್ದಾರೆ ಅನ್ನುವುದನ್ನು ನೆನಪಿಟ್ಟುಕೋ. ನೀರೊಳಗೆ ಇನ್ನೂ ಕಮಲವು ಇದ್ದಂತೆ ಕಾರಣವಾಗಿ ಕಾರ್ಯವಿಲ್ಲದೋಲು ಇರಬೇಕು, ಮಾರ ಜನಕ ನಮ್ಮ ಗೋಪಾಲ ವಿಠಲನು ತೋರಿಕೊಟ್ಟ ವೈರಾಗ್ಯವನ್ನು ತೋರುವೆ. ನಾರಿ ಸುತರುಗಳು ಶರೀರ ಸಂಬಂಧಿಗಳು ಎಂತೆಂದು ಇರಬೇಕು. ಇಲ್ಲಿ ಇವರ ಮಾತು ನಾರಿ ಸುತರುಗಳು ಶರೀರ ಸಂಬಂಧಿಗಳು ಎಂದು ಇರಬೇಕು ಅಂತ ಒಂದು ಮಾತಿದೆ. ಇದು ವೈರಾಗ್ಯದ ಒಂದು ಮೂಲ ಸ್ರೋತಸ್ಸನ್ನು ಎತ್ತಿ ತೋರಿಸ್ತಕ್ಕಂಥ ಮಾತು. ಎಲ್ಲವನ್ನು ಬಿಟ್ಟು ಸಾಧನೆ ಮಾಡಬೇಡ, ಇದರಲ್ಲಿ ಇದ್ದು ಸಾಧನೆ ಮಾಡು ಅಂತ. ಸಾಮಾನ್ಯ ಶಾಂತಿ ಪರ್ವದಲ್ಲಿ ಮಹಾಭಾರತ ಇದನ್ನು ನಿರೂಪಣೆ ಮಾಡ್ತದೆ. ಎರಡು ಥರದ ಸಾಧನೆ ಇದೆ. ಒಂದು ಉದ್ಧರೇದ ಆತ್ಮನಾತ್ಮಾನಂ ಅನ್ನುವ ಹಾಗೆ ತನ್ನನ್ನು ತಾನು ಉದ್ಧರಿಸಿಕೊಂಡು ಹೋಗುವುದಕ್ಕೋಸ್ಕರ
ಅರತಿರ್ ಜನಸಂಸದಿ, ಯಾರ ಜೊತೆಗೂ ಇಲ್ಲದೆ ಏಕಾಂತದಲ್ಲಿ ಮಾಡುವ ಸಾಧನೆ ಅಂತ ಒಂದು. ಮತ್ತೊಂದು ಸಂಸಾರದಲ್ಲಿದ್ದುಕೊಂಡು ನೀರಿನಲ್ಲಿ ಮೀನುಗಳಿದ್ದ ಹಾಗೆ ಅಥವಾ ನೀರಿನಲ್ಲಿರುವ ಕಮಲಪತ್ರದ ಹಾಗೆ, ಎರಡೂ ಬೇಕು. ನೀರಿನಲ್ಲಿರುವ ಮೀನು ಮತ್ತು ನೀರಿನಲ್ಲಿರುವ ಕಮಲಪತ್ರದ ಹಾಗೆ ತನ್ನ ಜೊತೆಗಿದ್ದವರನ್ನು ಜೊತೆ ಸೇರಿಸಿಕೊಂಡು ನಡೆಯತಕ್ಕಂತಹ ಜೀವನದ ಸಾಧನೆ ಮತ್ತೊಂದು ಬಗೆ. ಒಂದು ಸಾಧನೆ ಎಲ್ಲವನ್ನೂ ಬಿಟ್ಟು ದೂರದಲ್ಲಿ ಹೋಗಿ ಆತ್ಮೋತ್ಕರ್ಷದ ಸಾಧನೆ, ಯೋಗ ಸಾಧನೆ. ಇನ್ನೊಂದು ಸಾಧನೆ ಇವರ ಜೊತೆಗೇ ಇದ್ದುಕೊಂಡು ಸಾಧನೆ. ಒಂದು ಸಾಧನೆಯನ್ನು ಜ್ಞಾನಮುಖ ಅಂತ ಕರೀತಾರೆ, ಇನ್ನೊಂದದ್ದನ್ನು ಕರ್ಮಮುಖ ಅಂತ, ಅಥವಾ ಜ್ಞಾನಯೋಗ ಕರ್ಮಯೋಗ ಅಂತ ಎರಡು ಕರೀತಾರೆ. ಅಥವಾ ಒಂದನ್ನು ಸನ್ಯಾಸ ಅಂತ ಕರೀತಾರೆ, ಇನ್ನೊಂದು ಗಾರ್ಹಸ್ಥ್ಯ ಅಂತ ಕರೀತಾರೆ. ಈ ಗಾರ್ಹಸ್ಥ್ಯ ಅನ್ನೋದು ಒಂದು ಸ್ವರೂಪದಲ್ಲಿ ಪ್ರವೃತ್ತ ಮತ್ತು ನಿವೃತ್ತ ಅಂತ ಎರಡು ಶಬ್ದಗಳನ್ನು ಸಾಹಿತ್ಯ ಅಲ್ಲಲ್ಲಿ ಬಳಸ್ತಾ ಇರ್ತದೆ. ಒಂದು ಪ್ರವೃತ್ತಿ ಮಾರ್ಗ, ಇನ್ನೊಂದು ನಿವೃತ್ತಿ ಮಾರ್ಗ. ಪ್ರವೃತ್ತಿ ಮಾರ್ಗದಲ್ಲೂ ಸಾಧನೆ ಇದೆ, ಆದರೆ ಪ್ರವೃತ್ತನಾಗಿದ್ದು ಕೂಡ ನಿವೃತ್ತನಾಗಬೇಕು. ನಿವೃತ್ತಿ ಮಾರ್ಗ ಅಂದರೆ ಅಲ್ಲಿ ಪ್ರವೃತ್ತಿ ಇಲ್ಲವೇ ಇಲ್ಲ. ಪ್ರವೃತ್ತಿ ಮತ್ತು ನಿವೃತ್ತಿ ಎರಡನ್ನು ಜೊತೆ ಸೇರಿಸಿಕೊಂಡಿರತಕ್ಕಂಥ ಮಾರ್ಗ ಒಂದು, ಪೂರ್ತಿ ನಿವೃತ್ತವಾದ ಮಾರ್ಗ ಅಂತ ಮತ್ತೊಂದು. ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡುವಾಗ ಅಜಾಮೇಕಾಂ ಲೋಹಿತ ಶುಕ್ಲಕೃಷ್ಣಾಂ ಬಹ್ವೀಹಿ ಪ್ರಜಾ ಜನಯಂತೀಂ ಸ್ವರೂಪಾ ಅಜೋಹ್ಯೇಕೋ ಜುಷಮಾಣೋನುಷೇತೆ ಜಹಾತ್ಯೇನಾಂ ಭುಕ್ತಭೋಗಾಂ ಅಜೋನ್ಯ ಅಂತ ಉಪನಿಷತ್ತಿನ ವ್ಯಾಖ್ಯಾನದಲ್ಲಿ ಇದನ್ನು ನಿರೂಪಣೆ ಮಾಡ್ತಾರೆ. ಒಂದು ಪ್ರವೃತ್ತಿ ಜುಷಮಾಣ ಅನುಷೇತೆ ಅಂತ, ಈ ಪ್ರಾಕೃತಿಕವಾದ ವಿಷಯಗಳಲ್ಲಿ ತಾನು ಇದ್ದುಕೊಂಡೇ ಅಲ್ಲೇ ಮುಳುಗಿರುವುದು ಅಂತ. ಅಲ್ಲೇ ಮುಳುಗಿದವನಿಗೆ ಮೇಲೆ ಏರುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಅದರಲ್ಲಿ ಇದ್ದುಕೊಂಡೇ ಅದಕ್ಕೆ ಅಂಟದೇ ಇರುವ ಹಾಗೆ ಇರುವುದು ಅನ್ನುವುದು ಮೇಲಕ್ಕೆ ಇರುವುದಕ್ಕೆ ಮಾರ್ಗ. ಅಥವಾ ಅದರಿಂದ ದೂರ ಹೋಗಿ ಜಹಾತ್ಯೇನ ಭುಕ್ತಭೋಗ ಮಜೋನ್ಯ, ಇದು ಬೇಡವೇ ಬೇಡ ಅಂತ ಅದನ್ನು ಬಿಟ್ಟು ಬೇರೆ ಕಡೆ ಹೋಗಿ ಸಾಧನೆ ಮಾಡಿಕೊಳ್ಳುವುದು ಅನ್ನೋದು ಒಂದು ರೀತಿಯ ಜ್ಞಾನ ಮಾರ್ಗ. ಅದು ಸನ್ಯಾಸ ಮಾರ್ಗ, ಪೂರ್ಣ ಸನ್ಯಾಸ ಮಾರ್ಗ. ಇಲ್ಲಿ ದಾಸರು ಹೇಳುವ ವೈರಾಗ್ಯ ಅಂದರೆ ಪೂರ್ಣ ಸನ್ಯಾಸ ಅಲ್ಲ. ಅದನ್ನು ಸನ್ಯಾಸಿಯಾದವನಿಗೆ ಹೀಗೆ ವೈರಾಗ್ಯವನ್ನು ಸಂಪಾದಿಸಬೇಕು ಅಂತ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾರಿಗೆ ವೈರಾಗ್ಯದ ಬಗ್ಗೆ ಉಪದೇಶ ಕೊಡಬೇಕು? ಗೃಹಸ್ಥನಾಗಿದ್ದವನಿಗೆ ವೈರಾಗ್ಯದ ಬಗ್ಗೆ ಉಪದೇಶ ಕೊಡಬೇಕು. ಗಾರ್ಹಸ್ಥ್ಯದ ಬಗ್ಗೆ ಮಹಾಭಾರತ ಹೇಳುವುದು ನೀರಿನಲ್ಲಿರುವ ದೋಣಿಯ ಹಾಗಿರಬೇಕು, ನೀರಿನಲ್ಲಿರುವ ಎಲೆಯ ಹಾಗಿರಬೇಕು, ನೀರಿನಲ್ಲಿರುವ ಮೀನಿನ ಹಾಗಿರಬೇಕು ಅಂತ ಮೂರು ದೃಷ್ಟಾಂತ ಹೇಳಿದ್ದಾರೆ. ಇಲ್ಲಿ ಒಂದು ದೃಷ್ಟಾಂತವನ್ನು ಗೋಪಾಲದಾಸರು ತೋರಿಸಿದ್ದಾರೆ. ಆದ್ದರಿಂದ ಆ ಮೂರನ್ನು ನಾವು ಇಟ್ಟುಕೊಳ್ಬೇಕು, ಅದು ಉಪಲಕ್ಷಣ ಅಂತ ಇಟ್ಟುಕೊಂಡು. ನೀರಿನಲ್ಲಿರುವ ದೋಣಿಯ ಹಾಗಿರಬೇಕು ಅಂದರೆ ಅರ್ಥ ಏನು? ನೀರಿನಲ್ಲಿ ಒಂದು ಎಲೆ ಇರ್ತದೆ, ನೀರಿನಲ್ಲಿ ಒಂದು ದೋಣಿ ಇರ್ತದೆ. ಆ ಎಲೆಯ ಮೇಲೆ ಏನಾದರೂ ಪ್ರಾಣಿ ಬಂದು ಕೂತರೆ ಎಲೆಯು ಮುಳುಗುತ್ತೆ, ಪ್ರಾಣಿಯನ್ನು ಮುಳುಗಿಸುತ್ತೆ. ಗೃಹಸ್ಥನು ನೀರಿನ ಮೇಲಿನ ಎಲೆಯ ಹಾಗಿರಬಾರ್ದು. 4 ಜನ ಮನೆಗೆ ಬಂದರು ಅಂದರೆ ಇವನು ಪಲಿಮಾರು ಮಟ್ಟದಲ್ಲಿ ವಿಶೇಷ ಉಂಟು, ಊಟಕ್ಕೆ ಅಲ್ಲಿ ಹೋಗುವ ಅಂತ ಕರ್ಕೊಂಡು ಹೋಗಬಾರ್ದು. ಸ್ವಾಮಿಗಳು ಹೇಳ್ತಾರೆ ಕರ್ಕೊಂಡು ಬನ್ನಿ ಅಂತ, ಇವರು ಕರ್ಕೊಂಡು ಹೋಗಬಾರ್ದು. ಮನೆಯಲ್ಲಿ ಅನ್ನ ಮಾಡಿ ಹಾಕುವಷ್ಟಾದರೂ ಸಾಮರ್ಥ್ಯ ಬೇಕು ಅವನಿಗೆ. ಅವರು ಬಂದರು ಅಂತ ಇಲ್ಲಿ ಮನೆಯವರಿಗೂ ಉಪವಾಸ, ಬಂದವರಿಗೂ ಉಪವಾಸ ಅನ್ನುವ ಸ್ಥಿತಿಯಲ್ಲಿದ್ದರೆ ಅವ ಗೃಹಸ್ಥ ಏನಾಗ್ತಾನೆ? ಗೃಹಸ್ಥ ನೀರಿನಲ್ಲಿರುವ ದೋಣಿಯ ಹಾಗೆ. 4 ಜನ ಕೂತರೆ ತಾನೂ ತೇಲಿಕೊಂಡು ಅವರನ್ನು ತೇಲಿಸಿಕೊಂಡು ನೀರನ್ನು ದಾಟಿಸುವಂಥದ್ದು, ನದಿಯನ್ನು ದಾಟಿಸುವ ದೋಣಿ ಹೇಗೋ ಹಾಗೆ ಗೃಹಸ್ಥ ಮನೆಯಲ್ಲಿ 4 ಮಕ್ಕಳನ್ನು ಇಟ್ಟುಕೊಂಡು ಅವರಿಗೂ ಅನ್ನ ಹಾಕಿಕೊಂಡು ಅವರಿಗೂ ವಿದ್ಯೆಯನ್ನು ಹೇಳಿಕೊಟ್ಟು ಈ ಸಂಸಾರ ಸಾಗರವನ್ನು ದಾಟಿಸುವವನಾಗಿರಬೇಕು. ಇದು ಗೃಹಸ್ಥನಿಗೆ ಒಂದು ದೃಷ್ಟಾಂತ. ಇನ್ನೊಂದು, ನೀರೊಳಗೆ ಇದ್ದು ಕಮಲವು ಇದ್ದಂತೆ, ನೀರಿನಲ್ಲಿ ಕಮಲದ ಪತ್ರ, ಕಮಲ ಇದ್ದ ಹಾಗೆ ಅಂತ. ಕಮಲ ನೀರಿನಲ್ಲಿರ್ತದೆ, ಇದ್ದರೂ ಅದು ಅಂಟಿಸಿಕೊಳ್ಳುವುದಿಲ್ಲ. ಅದರ ಮೇಲೆ ನೀವು ನೀರು ಚೆಲ್ಲಿದರೂ ಕೂಡ ಹಾಗೇ ಜಾರಿಸಿಬಿಡ್ತದೆ. ಹಾಗೆ ಸಂಸಾರದಲ್ಲಿದ್ದುಕೊಂಡು ಸಂಸಾರದ ಯಾವುದೇ ಕ್ಲೇಶಗಳಿಗೆ ತಾನು ಕ್ಲೇಶಗಳನ್ನು ಅಂಟಿಸಿಕೊಳ್ಳದೇ ಇರುವುದು. ಇದು ಹೆಂಗಸರಿಗೆ ತುಂಬ ಕಷ್ಟ. ಮನೆಯವರು ನಾನು ವೈರಾಗ್ಯ ಸಂಪನ್ನ ಅಂತ ಹೇಳಿ ಮನೆಯಲ್ಲಿ ಏನು ಸಮಸ್ಯೆ ಬಂದರೂ ಕೂಡ ಇವ ನೀರಿನೊಳಗಿನ ಕಮಲದ ಹಾಗಿದ್ದು ಬಿಡ್ತಾನೆ, ಎಲ್ಲ ಜಾಡಿಸಿಕೊಳ್ತಾನೆ. ನೀನಿದೆಯಲ್ಲ ನೋಡ್ಕೊ ಅಂತ. ಈ ಜಾಡಿಸುವಿಕೆ ಅಲ್ಲ. ಜಾಡಿಸುವಿಕೆ ಅಂದರೆ ಸಂಸಾರದ ಜವಾಬ್ದಾರಿಗಳನ್ನು ತಾನು ಹೊತ್ತುಕೊಳ್ಳು. ಇದು ಈ ಕೆಲವು ಜಾಡಿಸುವಿಕೆ ಏನಾಗ್ತದೆ, ಮನೆಗೆ 4 ಜನ ನೆಂಟರು ಬಂದರು, ಇವನು ಜಾಡಿಸಿಕೊಂಡೆ ಎಲ್ಲ, ನೀನಿದೆಯಲ್ಲ ನೋಡ್ಕೊ ಅಂತ. ಅಲ್ಲಿ ಅಕ್ಕಿಯ ಪಾತ್ರೆ ಖಾಲಿ, ಅಕ್ಕಿ ತಂದು ಹಾಕುವ ಜವಾಬ್ದಾರಿಯನ್ನು ಇವನು ತಗೊಳ್ಳದೆ ಹೋದರೆ ಅವರು ಅಡುಗೆ ಮಾಡಿ ಹಾಕುವುದೇ ಇಲ್ಲಿ. ಅದರ ಜವಾಬ್ದಾರಿ ಇವನಿಗಿದೆ. ಮತ್ತು ಜಾಡಿಸಿಕೊಳ್ಳುವುದು ಅಂದರೆ ಮನೆಯಲ್ಲಿ ಕೆಲವು ಸಲ ಏನಾಗ್ತದೆ, ಮನೆಯ ಯಜಮಾನಿತಿಗೆ ಜ್ವರ ಬಂದಿರ್ತದೆ. ಈ ವ್ಯಕ್ತಿ ಹೊರಗೆ ಬಂದು ನೋಡಿದರೆ ಜ್ವರ ಬಂದವನ ಹಾಗೆ ಇರ್ತಾನೆ. ಏನು ಸ್ವಾಮಿ ಜ್ವರ ಬಂದಿದೆಯಾ ನಿಮಗೆ ಅಂತ ಹೋಗಿ ಮುಟ್ಟಿದರೆ ಏನು ಜ್ವರ ಏನಿರುವುದಿಲ್ಲ. ಮನೆಯವರಿಗೆ ಜ್ವರ ಅಂತ ಇವನಿಗೆ ಇಷ್ಟು ಜ್ವರ ಆದದ್ದು ಇಲ್ಲ. ಮಗು ತರಗತಿಯಲ್ಲಿ ಫೈಲ್ ಆಯಿತು,
ಇವನೇ ಫೈಲಾದರೆ ಹೇಗೋ ಹಾಗೆ ಎಲ್ಲಿಂಟು ಹಗ್ಗ ಅಂತ ಹುಡುಕೊಳ್ಳುವ ಸ್ಥಿತಿಯಲ್ಲಿ ಇರ್ತಾನೆ. ಇಷ್ಟು ಅದರಲ್ಲಿ ಅಟ್ಯಾಚ್ಮೆಂಟ್ ಬೇಡ ಅಂತ. ಅವರು ಪಾಸಾಗುವುದಕ್ಕೆ ಬೇಕಾದ ಜವಾಬ್ದಾರಿಯನ್ನು ನೀನು ತೆಗೋ, ಅಷ್ಟು ಮಾಡಿಯೂ ಅವರಲ್ಲಿ ಅಂಥ ಉನ್ನತಿ ಕಾಣಿಸಲಿಲ್ಲ ಅಂತ ಆದಾಗ ಅಯ್ಯೋ ಜೀವನವೇ ಹೋಯಿತು, ನನ್ನ ಮಗ SSLCಯಲ್ಲಿ ಫೈಲಾದ. ಇಷ್ಟು ಅಟ್ಯಾಚ್ಮೆಂಟ್ ಬೇಡ. ಇದು ಕಮಲಪತ್ರದ ಹಾಗೆ ಅಂದರೆ ಹಾಗೆ ಅಲ್ಲಿ ಇರಬೇಕು. ನಿನ್ನ ಕರ್ತವ್ಯವನ್ನು ನೀನು ನಿರ್ವಾಹ ಮಾಡಬೇಕು. ಮಾಡಿಯೂ ಅದು ಸಫಲವಾಗದೆ ಹೋದಾಗ ಅದರಿಂದ ನಿನಗೆ ಕ್ಲೇಶವಾಗಬಾರ್ದು. ಇನ್ನು ಕೆಲವು ಸಲ ಈ ಇದ್ದು ಇಲ್ಲದೆ ಇರುವುದು ಅನ್ನೋದು ಇನ್ನೊಂದು ಕೆಲವು ಸಲ ಅಪಾರ್ಥ ಆಗ್ತದೆ. ಒಂದು ತಾಯಿಗೆ ಮಗು ಮನೆಯ ಹೊರಗೆ ಹೋಗಿತ್ತು, ಹೊರಗೆ ಆಟ ಆಡ್ತಾ ಇದೆ ಅಂತ ಖುಷಿ. ಮೊದಲ ಬಾರಿ ಮಗು ಹೊರಗೆ ಹೋಗಿದೆ, ಹೊರಗೆ ಹೋಗಿ ನಮ್ಮ ಅಂಗಳವನ್ನು ದಾಟಿ ಆ ಕಡೆ ರಸ್ತೆಯ ಕಡೆಗೆ ಹೋಗಿದೆ. ಇಷ್ಟು ದೊಡ್ಡದಾಗ್ತಾ ಇದೆ ನನ್ನ ಮಗು ಅಂತ ಇವಳಿಗೆ ಖುಷಿ. ಅಷ್ಟರಲ್ಲಿ ರಸ್ತೆಯಲ್ಲಿ ಭಾರಿ ದೊಡ್ಡ ವಾಹನ ಬರುವ ಶಬ್ದ ಆಯಿತು. ವಾಹನ ಬರ್ತಾ ಇದೆ, ನನ್ನ ಮಗಳು ಹೊರಗೆ ಹೋಗಿದ್ದಾಳೆ ಅಂತ ಹೆದರ್ಕೊಂಡ್ಲಿ ಇವಳು. ಹೆದರ್ಕೊಂಡು ಓಡಿ ಬರಬೇಕು, ಆದರೆ ಒಗ್ಗರಣೆ ಇನ್ನೂ ಶಬ್ದ ಆಗಿರಲಿಲ್ಲ. ನಾನು ಓಡಿ ಬರುವುದರಲ್ಲಿ ಎಲ್ಲ ಒಗ್ಗರಣೆ ಕರಟಿ ಹೋದರೆ ಅಂತ ಹೆದರಿಕೆ ಆಗಿಸಿ ಏನು ತೊಂದರೆ ಇಲ್ಲ ಅಂತ ನಿಂತಳು. ಅಷ್ಟರಲ್ಲಿ ಮಗು ಕಿರುಚಿತು. ಲಾರಿ ಬಂದದ್ದು ವೇಗವಾಗಿ ಹೋಯಿತು. ಮಗುವಿನ ಕಿಟಾರನೆ ಕಿರುಚುವಿಕೆ ಕೇಳಿಸಿತು. ತುಂಬ ಹೆದರಿಕೊಂಡು ಮಗಳು ಸತ್ಲು. ಅಷ್ಟೊತ್ತಿಗೆ ಸುತ್ತ ಜನ ಜಂಗುಳಿ ಸೇರಿತು. ಇವಳು ಹೆದರಿಕೆಯಿಂದ ಸತ್ತೇ ಅಂತ ಹೇಳಿ ಓಡಿ ಬರ್ತಾ ಇದ್ದಾಳೆ. ಅಯ್ಯೋ ಮಗು ಸತ್ತಿದೆ, ತಾಯಿ ಬರ್ತಾ ಇದ್ದಾಳೆ, ದಾರಿ ಬಿಡಿ ಅಂತ ಜನ ಎಲ್ಲ ಸೇರಿದರು. ಇವಳು ಒಳಗೆ ಹೋಗಿ ನೋಡಿದ್ಲು. ನೋಡಿ ಅಬ್ಬಾ ನನ್ನ ಮಗು ಅಲ್ಲ ಅಂತ ಖುಷಿಯಿಂದ ಒಳಗೆ ಬಂದು ಒಂದು ಲೋಟ ಹಾಲು ಕೊಡಿದ್ರು. ಇದು ನೋಡಿ, ಆಕೆಗೆ ದುಃಖ ಆಗಲಿಲ್ಲ. ಇಷ್ಟ ಆದರೂ ಸತ್ತದ್ದು ಹೌದು ಒಂದು ಮಗು, ಆದರೆ ನನ್ನ ಮಗು ಸತ್ತದ್ದಲ್ಲ ಅಂತ ಖುಷಿ ಆಯಿತು ಅವಳಿಗೆ. ಬರೀ ದುಃಖ ಆಗದೇ ಇದ್ದದ್ದು ಮಾತ್ರ ಅಲ್ಲ, ಖುಷಿ ಬೇರೆ. ಒಂದು ಲೋಟ ಹಾಲು ಕುಡಿಯುವಷ್ಟು ನನ್ನ ಮಗು ಸಾಯಲಿಲ್ಲ, ದೇವರ ಪರಮಾನುಗ್ರಹ ಅಂತ. ಅಲ್ಲಿ ಮಗು ಸತ್ತ ತಾಯಿಗೆ ಎಷ್ಟು ದುಃಖವಾಗಲಿಕ್ಕಿಲ್ಲ. ಹಾಗಾದರೆ ಈ ದುಃಖದ ಹಿನ್ನೆಲೆ ಏನು? ಅಟ್ಯಾಚ್ಮೆಂಟು, ಸಂಘ, ನನ್ನದು ಅನ್ನುವ ಮಮಕಾರ. ಮಗು ಸತ್ತಿತು ಅನ್ನೋದು ಯಾರ ದುಃಖಕ್ಕೂ ಕಾರಣ ಅಲ್ಲ, ನಮಗೆ ಸಂಬಂಧಪಟ್ಟದ್ದು ಅಂಥದ್ದು ಅಂತ ಅದರ ಜೊತೆಗೆ ಹಾಕಿಕೊಂಡಂತಹ ಒಂದು ಸಂಘ ಯಾವತ್ತೂ ದುಃಖಕ್ಕೋ ಸುಖಕ್ಕೋ ಹೇತುವಾಗ್ತದೆ. ಆ ಸಂಘವನ್ನು ಇತರರ ಮಕ್ಕಳಲ್ಲೂ ತನ್ನ ಮಕ್ಕಳಷ್ಟು ಬೆಳೆಸಿಕೊಳ್ಳುವುದು ಒಂದು ದೊಡ್ಡದು. ತನ್ನ ಮಕ್ಕಳಲ್ಲಿ ಇತರರ ಮಕ್ಕಳಲ್ಲಿ ಎಷ್ಟೋ ಅಷ್ಟಕ್ಕೆ ಇಟ್ಟುಕೊಳ್ಳುವುದು ಅದೊಂದು ದೊಡ್ಡದು. ಇದೆರಡೂ ಬೇಕಾಗ್ತದೆ. ಈಗ ಸ್ವಾರ್ಥಕ್ಕೂ ಪರಾರ್ಥಕ್ಕೂ ಮೂಲಭೂತವಾದ ವ್ಯತ್ಯಾಸ ಏನು? ಸ್ವಾರ್ಥ ಅಂದರೆ ನಾನು, ನನ್ನದು ಅನ್ನುವುದು ಸ್ವಾರ್ಥವಾಗ್ತದೆ. ಈ ನನ್ನದು ಅನ್ನುವುದನ್ನು ಸ್ವಲ್ಪ ಬೆಳೆಸಿ ನಮ್ಮದು ಅಂತಾದರೆ ಪರಾರ್ಥ ಆಗುತ್ತೆ. ಇಷ್ಟೇ. ನನ್ನದು ಅನ್ನುವುದು ವಿಶಾಲ ಸ್ಥಿತಿಯಲ್ಲಿ ಬಂದಾಗ ಅದು ಇದೆಲ್ಲ ನಮ್ಮದಲ್ವಾ ಅಂತ ಆದರೆ ಆವಾಗ ಅದು ಪರಾರ್ಥ ಸ್ಥಿತಿಗೆ ಏರಿಬಿಡ್ತದೆ. ಇದು ನನ್ನದು ಅಲ್ಲ, ನಿನ್ನದು ಅಲ್ಲ, ನಮ್ಮದು ಅಲ್ಲ, ಎಲ್ಲ ದೇವರದ್ದು ಅಂತೇಳಿದರೆ ಅದು ಸನ್ಯಾಸ ಆಯಿತು. ಭಾರಿ ಎತ್ತರದ್ದು, ಅದು ಆತ್ಮೋದ್ಧಾರಕ್ಕೆ ಸಂಬಂಧಪಟ್ಟಂತಹ ದೊಡ್ಡ ಎತ್ತರದ ಸ್ಥಿತಿ. ನಾವು ದಾಸರು ವೈರಾಗ್ಯವನ್ನು ಇದ್ದಕ್ಕಿದ್ದಾಗೆ ಅಷ್ಟು ಎತ್ತರದಲ್ಲಿ ಕೊಂಡು ಹೋಗಿ ಇಡುವುದಿಲ್ಲ. ಅಷ್ಟು ಎತ್ತರದ ವೈರಾಗ್ಯ, ನಾನು ಪ್ರಾರಂಭದಲ್ಲಿ ಉಲ್ಲೇಖ ಮಾಡಿದ ಶುಕಾಚಾರ್ಯರು ನಿರೂಪಿಸಿದ ವೈರಾಗ್ಯ ಸುಮ್ಮನೆ ಕಥೆ ಕೇಳಲಿಕ್ಕೆ ಆಗ್ಬೋದು. ನಮಗೆ ಸುತರಾಮ್ ನಮ್ಮಿಂದ ಸಾಧನೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಇದ್ದು ಇರಬೇಕು, ಇಲ್ಲದಿರಬೇಕು. ಪದ್ಮಪತ್ರಮಿವಾಂಬಸಿ ಅಂತ ಹೇಳಿದ ಹಾಗೆ ಕಮಲವು ನೀರಿನಲ್ಲಿ ಇದ್ದು ನೀರೊಳಗೆ ಇನ್ನೂ ಕಮಲವು ಇದ್ದಂತೆ ಕಾರಣನಾಗಿ ಕಾರ್ಯವಿಲ್ಲದೋಲು ಇರಬೇಕು. ಈ ದೋಲು ಓಲು ಅಂತ ಬರುತ್ತಲ್ವ, ಅದೆಲ್ಲ ಅದರಂತೆ ಅನ್ನುವ ಅರ್ಥದಲ್ಲಿ ಕನ್ನಡದಲ್ಲಿ ಬಳಸುವಂಥ ಶಬ್ದ. ನೀವು ಹೇಗೆ ನೀರಿನಲ್ಲಿರುವ ಮೀನಿನ ಓಲು ಅಂದರೆ ಓಲೆ ಅಂತ ಹುಡ್ಕೊಂಡು ಹೋಗೋದಲ್ಲ, ಮೀನಿನ ಓಲು ಅಂದರೆ ಮೀನಿನಂತೆ ಅಂತ ಅದು ಕನ್ನಡದ ಶಬ್ದ. ಅದರಂತೆ ನೀನು ಕಾರಣನಾಗಿ ಕಾರ್ಯವಿಲ್ಲದೋಲು ಇರಬೇಕು. ಎಲ್ಲಕ್ಕೂ ಕಾರಣನಾಗಬೇಕು. ಪ್ರತಿಯೊಂದು ಕೆಲಸದಲ್ಲೂ ನೀನು ಮುಂದುವರಿದು ಅದರ ಫಲ ಸಿಗಬೇಕಾದರೆ ಆ ಫಲವಿಲ್ಲದೇ ಇರುವ ಹಾಗೆ ಇರಬೇಕು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ರಸ್ತೆ ಅಂದರೆ ಯಾವ ರಸ್ತೆ ಅಂತ ಹುಡುಕಿಕೊಂಡು ಹೋಗೋದಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಅಂತ ಎಲ್ಲಿಂಟ ರಸ್ತೆ ಅಂತ ಹುಡುಕೊಂಡು ಹೋಗೋದಲ್ಲ. ಕರ್ಮಣ್ಯೇವಾಧಿಕಾರ, ಕೆಲಸದಿಂದ ವಿಮುಖನಾಗಬೇಡ, ಕರ್ಮ ಮಾಡು. ಆದರೆ ಆ ಕರ್ಮದಿಂದ ಇಂಥ ಫಲ ಸಿಗಲೇಬೇಕು ಅಂತ ಅದರ ಮೇಲೆ ಅಧಿಕಾರ ಸಾಧನೆ ಮಾಡಬೇಡ. ದೇವರು ನೀನು ಕರ್ಮ ಮಾಡುವುದು ನಿನ್ನ ಧರ್ಮ, ಮಾಡಿದ ಮೇಲೆ ಫಲವನ್ನು ಕೊಡುವುದು ಭಗವಂತನ ಧರ್ಮ. ಆದರೆ ಅದರ ಹಿಂದೆ ನಿನ್ನ ಕರ್ಮ ಎಷ್ಟಿದೆ ಅಂತ ಅನುಸರಿಸಿ ಅದಕ್ಕೆ ಸರಿಯಾದ ಫಲವನ್ನು ದೇವರು ಕೊಡ್ತಾನೆ. ಸಿಗಲೇಬೇಕು ಅಂತ ಹಠ ಸಾಧಿಸುವ ಅಧಿಕಾರ ನಿನಗಿಲ್ಲ ಅಂತ. ಈ ಥೆರನಲ್ಲಿ ನೀನು ಬದುಕಿದರೆ ಅದೇ ವೈರಾಗ್ಯದ ಜೀವನ. ಈ ವೈರಾಗ್ಯದ ಜೀವನವನ್ನು ಸಾಕ್ಷಾತ್ ಗೋಪಾಲ ವಿಠಲ ಹೇಳಿಕೊಟ್ಟಿದ್ದಾನೆ. ಮಾರ ಜನಕ ನಮ್ಮ ಗೋಪಾಲ ವಿಠಲನೂ ತೋರಿಕೊಟ್ಟ ವೈರಾಗ್ಯವನ್ನು ತೋರುವೆ. ವಾಸ್ತವ ವೈರಾಗ್ಯ ಏನು ಅನ್ನೋದನ್ನು ನಾನು ಹೇಳ್ತೇನೆ ಕೇಳು. ಗೋಪಾಲ ವಿಠಲ ತೋರಿಸಿಕೊಟ್ಟಂತಹ ವೈರಾಗ್ಯ ಅದು. ಗೋಪಾಲ ವಿಠಲ ಅಂದರೆ ಇಲ್ಲಿ ಶ್ರೀಕೃಷ್ಣನನ್ನು ನಾವು ಇಟ್ಟುಕೊಳ್ಬೋದು, ಸಾಕ್ಷಾತ್ ಭಗವಂತ ನಾರಾಯಣನನ್ನು ಇಟ್ಟುಕೊಳ್ಬೋದು, ಅಥವಾ ಶ್ರೀರಾಮರೂಪಿಯಾದ ಭಗವಂತನನ್ನು ಇಟ್ಟುಕೊಳ್ಬೋದು. ವೈರಾಗ್ಯದ ಮಾರ್ಗ ಏನು ಅಂತ ಅವರು ತೋರಿಸಿಕೊಟ್ಟವರು. ಯಾಕಂದರೆ
ಭಗವಂತನಿಗೆ ಭಗವಾನ್ ಅಂತ ಹೆಸರು. ಇದರ ಅರ್ಥ ಷಡ್ಗುಣ ಸಂಪನ್ನ ಅಂತ. ಷಡ್ಗುಣಗಳು ಯಾವುದು ಅಂದರೆ ವೈರಾಗ್ಯವು ಅದರಲ್ಲಿ ಒಂದು. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಎರಡಾಯಿತು. ಐಶ್ವರ್ಯಸ್ಯ ಸಮಗ್ರಸ್ಯ ಒಂದು, ವೀರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಸಮಗ್ರಸ್ಯ ಯಶಸಃ ಸಮಗ್ರಸ್ಯ ಶ್ರಿಯಃ ಸಮಗ್ರಸ್ಯ ಜ್ಞಾನಸ್ಯ ಸಮಗ್ರಸ್ಯ ವೈರಾಗ್ಯಸ್ಯ ಷಣ್ಣಾಂ ಭಗ ಇತೀರಣ ಅಂತ. ಈ ಆರನ್ನು ಭಗ ಅಂತ ಕರೆದು ಇದು ಉಳ್ಳವನನ್ನು ಭಗವಾನ್ ಅಂತ ಕರೀತಾರೆ. ಆರರಲ್ಲಿ ಒಂದು ವೈರಾಗ್ಯ. ಭಗವಂತ ವೈರಾಗ್ಯ ಸಂಪನ್ನ. ಎಲ್ಲವೂ ಇದ್ದು ವೈರಾಗ್ಯ ಏನು ಅಂತ ತೋರಿಸಿಕೊಟ್ಟವ ಭಗವಂತ. ಶ್ರೀಕೃಷ್ಣನ ವೈರಾಗ್ಯದ ಬಗ್ಗೆ ನಿರೂಪಣೆ ಮಾಡಿದ್ದಾನೆ ಗೀತೆಯಲ್ಲಿ. ಆ ನಿರೂಪಣೆಯನ್ನು, ಆ ವೈರಾಗ್ಯ ಗೋಪಾಲ ವಿಠಲ ಏನು ಹೇಳಿದ್ದಾನೆ ವೈರಾಗ್ಯದ ಬಗ್ಗೆ, ಅದನ್ನು ನಾನು ನಿಮಗೆ ಹೇಳ್ತೇನೆ, ಕೇಳಿ. ಕುಚೇಲನ ಕಥೆಯನ್ನು ನಾವು ನೆನಪಿಸಿಕೊಳ್ಬೋದು. ದೇವರು ಮನುಷ್ಯನನ್ನು ಎರಡು ಥರದಲ್ಲಿ ಪರೀಕ್ಷೆ ಮಾಡ್ತಾನೆ. ಎಲ್ಲವನ್ನೂ ಕೊಟ್ಟು ಪರೀಕ್ಷೆ ಮಾಡ್ತಾನೆ, ಎಲ್ಲವನ್ನೂ ಕಸಿದುಕೊಂಡು ಪರೀಕ್ಷೆ ಮಾಡ್ತಾನೆ. ನಾವು ಎರಡರಲ್ಲೂ ಫೈಲ್ ಆಗ್ತೇವೆ. ಕೆಲವರು ಮಾತ್ರ, ಕುಚೇಲನಂಥವರು ಎರಡರಲ್ಲೂ ಪಾಸ್ ಆಗ್ತಾರೆ. ಇವನಿಗೆ ದೇವರು ಎಲ್ಲವನ್ನೂ ಕೊಟ್ಟರು ಅಂದ್ಕೊಳ್ಳಿ, ಇವ ದೇವರ ಪೂಜೆ ಮಾಡುವುದನ್ನು ಬಿಡ್ತಾನೆ. ಯಾಕಂದರೆ ನಾನು ಬೆವರು ಸುರಿಸಿ ಸಂಪಾದನೆ ಮಾಡಿದ್ದು, ಅದರಲ್ಲಿ ದೇವರಿಗೇನು ಪಾಲು ಅಂತ ಸಂಪತ್ಭರಿತನಾದಾಗ ದೇವರ ಪೂಜೆ ಬಿಟ್ಟ. ಎಲ್ಲ ಕಸಿದುಕೊಂಡ ಅನ್ಕೋ. ಆವಾಗ ನೋಡಿ, ನಾನು ಸ್ವಲ್ಪವಾದರೂ ದೇವರಿಗೆ ಸ್ವಲ್ಪ ಒಂದು ನೀರಲ್ಲಿ ಆದರೂ ನೈವೇದ್ಯ ಮಾಡ್ತಾಯಿದ್ದೆ, ನಾಳೆಯಿಂದ ನಿನಗೆ ಅದೂ ಸಿಗುವುದಿಲ್ಲ, ಜಾಗ್ರತೆ. ನಾನು ಇಷ್ಟು ಪೂಜೆ ಮಾಡ್ತಾಯಿದ್ರು ನನ್ನ ಸಂಪತ್ತೆಲ್ಲ ಕಸಿದುಕೊಂಡಿದೆಯಲ್ವ, ನಾಳೆ ನಿನಗೆ ಪೂಜೆ ಇಲ್ಲ ಅಂತ. ಈ ಎಲ್ಲ ಹೋದಾಗಲೂ ದೇವರ ಮೇಲೆಯೇ ಭಾರವೇ ಒಂದು, ನೀನೇ ಎಲ್ಲ ಕಸಿದುಕೊಂಡು ನಿನಗೆ ಪೂಜೆ ಕೊಡೋಲ್ಲ ಅಂತ. ಎಲ್ಲ ಬಂದಿದ್ದಾಗಲೂ ದೇವರಿಗೆ ಹಿಂದಿನಿಂದಲೂ ನಮ್ಮ ಮನೆಯಲ್ಲಿ ನೀರಿನಿಂದೇ ನೈವೇದ್ಯ, ಕೆಲವರದ್ದು ಅಕ್ಕಿ ನೈವೇದ್ಯ ಅಂತ ಇರ್ತದೆ. ಬರೀ ನಮ್ಮಲ್ಲಿ ಏನಿದ್ರು ದೇವರಿಗೆ ಅಕ್ಕಿ ಇಲ್ಲ ಅರಳು, ಅದು ಬಿಟ್ಟು ಅದಕ್ಕಿಂತ ಜಾಸ್ತಿ ನೈವೇದ್ಯ ಮಾಡೋದು ಅಂತ ಕ್ರಮ ಇಲ್ಲ ಅಷ್ಟೇ. ಎಲ್ಲ ಬಂದಾಗಲೂ ಅಕ್ಕಿ ನೈವೇದ್ಯವೇ, ಎಲ್ಲ ಹೋದಾಗ ಅಕ್ಕಿಯೂ ಇಲ್ಲ, ನಾಳೆಯಿಂದ ನೀರು ಮಾತ್ರ ನಿನಗೆ ನೈವೇದ್ಯ, ಜಾಗ್ರತೆ ಅಂತ ದೇವರಿಗೆ ಎಲ್ಲ ಹೋದಾಗಲೂ. ಎರಡರಲ್ಲೂ ಸೋರುವಂಥ ಪರಿಸ್ಥಿತಿ ನಮ್ಮಲ್ಲಿದ್ದರೆ, ಕುಚೇಲಂದು ಹಾಗಾಗಲಿಲ್ಲ, ಏನೂ ಇರಲಿಲ್ಲ. ಅಲ್ಲಿ ಹೋದ, ಒಂದು ಪೀತಾಂಬರವನ್ನು ಉಡುವುದಕ್ಕೆ ಕೃಷ್ಣ ಕೊಟ್ಟಿದ್ದ. ನಾನು ಹೊರಡ್ತೇನೆ ಅಂತ ಹೇಳಿದಾಗ ಇವತ್ತು ಇರು ಅಂತ ಮತ್ತೆ ಕೃಷ್ಣ ನಿಲ್ಲಿಸಿದ. ಹೊರಡುವುದು ಅಂತ ತೀರ್ಮಾನವಾದಾಗ ಒಳಗಿನಿಂದ ರುಕ್ಮಿಣೀದೇವಿ ಅವನ ಹಳೆಯ ಬಟ್ಟೆಯನ್ನು ತಂದು ಕೊಡ್ತಾಳೆ. ಹೇಗೆ ಹೊರಡ್ತಾ ಇದ್ದೀರಿ, ಡ್ರೆಸ್ ಮಾಡಿಕೊಳ್ಳಿ ಅಂತ. ಇನ್ನು ಸಾಮಾನ್ಯ ವ್ಯಕ್ತಿ ಆದರೆ ಬೈಕೊಂಡು ಹೊರಡ್ತಿದ್ದ. ಪೀತಾಂಬರವನ್ನು ಕೊಟ್ಟಿದ್ದ, ಈ 1000 ಹೊಟ್ಟೆಯುಳ್ಳಂತಹ ಬಟ್ಟೆಯನ್ನೇ ಮತ್ತೆ ಉಡಿಸಿ ಕಳಿಸಿದ್ದಾನಲ್ಲ ಈ ದೇವ ಅಂತ ಬೈಕೊಂಡು ಹೊರಬೇಕಾದ ಸ್ಥಿತಿ. ಆದರೆ ಕುಚೇಲ ದಾರಿಯಲ್ಲಿ ಬರುವಾಗ ಕೃಷ್ಣನನ್ನು ಸ್ತೋತ್ರ ಮಾಡಿಕೊಂಡು ಬಂದ. ಎಷ್ಟು ದೊಡ್ಡ ಭಕ್ತ ವಾತ್ಸಲ್ಯಪ್ಪ ನಿನ್ನದು, ಈ ಬಡವನಿಗೆ ಏನಾದರೂ ಕೊಟ್ಟಿ ಅಂತಾದರೆ ನಿನ್ನನ್ನು ಮರೆತು ಹಾಳಾದಾನೋ ಏನೋ ಅಂತ ಅದನ್ನೂ ಕೊಡದೆ ಉದ್ಧಾರ ಮಾಡಿದೆಯಲ್ಲ ಅಂತ ಹೊಗಳಿಕೊಂಡು ಮನೆಗೆ ಬಂದ. ಇವ ದಾರಿಯಲ್ಲಿ ಬಂದಾಗ ಕಣ್ಣೇ ನಂಬದೇ ಇರುವಷ್ಟು ಕೊಟ್ಟು ಬಿಟ್ಟಿದ್ದ ಭಗವಂತ. ಕೊಟ್ಟರೆ ಲೆಕ್ಕವೇ ಇಲ್ಲ, ಸಹಸ್ರ ಬಾಹು ಅವ. ಇಷ್ಟನ್ನು ನೋಡಿ ಇವನು ಅದನ್ನು ಆಮೇಲೆ ಖುಷಿಯಿಂದ ಎಲ್ಲ ನಾನು ಅಷ್ಟೆಲ್ಲ ಸಾಧನೆ ಮಾಡಿದ್ದಕ್ಕೆ ಬಂತು ಅಂತ ಕೂತ್ಕೊಳ್ಳಿಲ್ಲ. ಅದಷ್ಟನ್ನು ದೇವರ ಪೂಜೆಗೋಸ್ಕರ ಇರುವಂಥದ್ದು ಅಂತ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವ ಭಾವದಿಂದ ದೇವರು ಕೊಟ್ಟಿರತಕ್ಕಂಥ ಸಂಪತ್ತಿಗೆ ನಾನು ಥರ್ಸ್ಟಿ ಅಲ್ಲ, ಟ್ರಸ್ಟಿ ಅಂತ. ನಾನು ಟ್ರಸ್ಟಿ, ಧರ್ಮದರ್ಶಿ, ದೇವರ ಪೂಜೆಗೋಸ್ಕರ ಇದನ್ನು ವಿನಿಯೋಗಿಸಬೇಕು ಅನ್ನುವ ಭಾವದಿಂದ ಅಷ್ಟು ಸಂಪತ್ತು ಇದ್ದೂ ಇಲ್ಲದೇ ಇರುವ ಥರದಲ್ಲಿ ಇದು ದೇವರ ಸಂಪತ್ತು, ಈಶಾವಾಸ್ಯಮಿದಂ ಸರ್ವಂ ಅಂತ ಅದಕ್ಕೆ ಸಂಬಂಧ ಇಲ್ಲದೇ ಇರುವ ರೀತಿಯಲ್ಲೇ ಬದುಕಿ ಪೂಜೆ ಮಾಡಿದ ಅಲ್ವಾ. ಅಂದರೆ ಎರಡರಲ್ಲೂ ಗೆದ್ದ. ಎಲ್ಲವನ್ನೂ ದೇವರು ಕಸಿದುಕೊಂಡಾಗಲೂ ದೇವರ ಮುಂದೆ ಗೆದ್ದ, ಎಲ್ಲವನ್ನೂ ದೇವರು ಕೊಟ್ಟಾಗಲೂ ಗೆದ್ದ. ಕೊಟ್ಟಾಗಲೂ ಗೆಲ್ಲುವುದು ಅನ್ನುವುದಿದೆ ಅಲ್ವಾ, ಅದು ನಿಜವಾದ ವೈರಾಗ್ಯ. ಕಸಿದಾಗ ಗೆಲ್ಲುವುದು ಅಂದರೆ ಅನಿವಾರ್ಯ, ಅಭಾವ ವೈರಾಗ್ಯ ಅಂತ ಕರಿತೇವೆ, ಅದು ಅನಿವಾರ್ಯ. ಅದು ನಿಜವಾಗಿ ಗೆದ್ದದ್ದು ಅಥವಾ ನಿಜವಾಗಿ ಸೋತು ಗೆದ್ದದ್ದು ಅಂತ ನಮಗೆ ಅರ್ಥ ಆಗದೇ ಇರುವುದು. ಎಲ್ಲವೂ ಇದ್ದಾಗಲೂ ಇದು ದೇವರ ವಸ್ತು, ದೇವರ ಪೂಜೆಗೆ ವಿನಿಯೋಗಿಸಬೇಕಾದದ್ದು ಅನ್ನುವ ಮನಸ್ಥಿತಿಯಲ್ಲಿ ಅದರಿಂದ ಯಾವುದೇ ಅಹಂಭಾವವನ್ನು ತಾನು ಪಡೆಯದೆ ದೇವರನ್ನು ಆರ್ತರಲ್ಲಿ ಕಂಡು ಅವರಲ್ಲಿ ದೇವರ ಪೂಜೆಯನ್ನು ಮಾಡತಕ್ಕಂತಹ ವ್ಯಕ್ತಿತ್ವ, ಅದು ನಿಜವಾದ ವೈರಾಗ್ಯ. ಅದನ್ನು ಗೋಪಾಲದಾಸರ ಮಾತಿನಲ್ಲಿ ಕೇಳಿ, ಸ್ವಯೋಗ್ಯತೆಯೊಳಗೆ ಆಯತವಾದದ್ದು ನೋಯದೆ ಉಣುವುದೇ ನ್ಯಾಯದ ವೈರಾಗ್ಯ. ಹಾಗಾದರೆ ವೈರಾಗ್ಯ, ನ್ಯಾಯದ ವೈರಾಗ್ಯ ಒಂದು, ಅನ್ಯಾಯದ ವೈರಾಗ್ಯ ಅಂತ ಮತ್ತೊಂದು. ಈಗ ನಾನು ನ್ಯಾಯದ ವೈರಾಗ್ಯದ ಬಗ್ಗೆ ಹೇಳ್ತೇನೆ. ಯಾವುದು ನ್ಯಾಯದ ವೈರಾಗ್ಯ? ಸ್ವಯೋಗ್ಯತೆಯೊಳಗೆ ಆಯತವಾದದ್ದು. ಆಯತ ಅಂದರೆ ಆಯಾತ ಅಂತ ಅರ್ಥ. ಅದು ಆಯಾತವಾದದ್ದು, ತನಗೆ ಯೋಗ್ಯತೆ ಅನುಗುಣವಾಗಿ ಏನೇನು ಬಂತೋ ಅದನ್ನು ನೋಯದೆ ಉಣುವುದೇ ನ್ಯಾಯದ ವೈರಾಗ್ಯ. ತನ್ನ ಯೋಗ್ಯತೆಗೆ ಅನುಗುಣವಾಗಿ ಏನು ಬಂತು, ಬಂದದ್ದನ್ನು ಯಾವ ನೋವೂ ಇಲ್ಲದೆ ತಾನು ಸ್ವೀಕಾರ ಮಾಡ್ತಕ್ಕಂಥದ್ದು, ಅದು ನಿಜವಾದ ವೈರಾಗ್ಯ. ನೋಡಿ, ತನಗೆ ಯೋಗ್ಯತೆಗೆ ಅನುಗುಣವಾಗಿ ಏನು ಬಂತೋ ಬಂದದ್ದನ್ನು ಉಣಬೇಕು, ಅಲ್ಲಿ ನೋಯುವುದೇನು ಬಂತು?
ನೋಯುವುದು, ದುಃಖ ಬಂದರೆ ದುಃಖವನ್ನೂ ಸ್ವೀಕರಿಸಬೇಕು, ನೋವು ಮಾಡಿಕೊಳ್ಬಾರ್ದು. ಸುಖ ಬಂದರೆ ಸುಖವನ್ನೂ ಸ್ವೀಕರಿಸಬೇಕು, ನೋವು ಮಾಡಿಕೊಳ್ಬಾರ್ದು. ಈ ವೈರಾಗ್ಯ, ನಾನು ದೊಡ್ಡ ವಿರಾಗಿ ಆಗಬೇಕು ಅಂತ ಭಾವಿಸುವವನಿಗೆ ಉಂಟಲ್ವ, ಎರಡರಲ್ಲೂ ಸಮಸ್ಯೆ ಅವನಿಗೆ. ಸುಖ ಬಂದಾಗಲೂ ನೋವು, ದುಃಖ ಬಂದಾಗಲೂ ನೋವು. ದುಃಖ ಬಂದಾಗಂತೂ ಸಾಕ್ಷಾತ್ ನೋವೇ ಅದು. ಸುಖ ಬಂದಾಗ ನಾನು ವೈರಾಗ್ಯಶಾಲಿ ಅಲ್ವಾ, ಎಲ್ಲವನ್ನು ಇದನ್ನು ತಿಂದರೆ ಜನ ಏನು ಅಂದ್ಕೊಳ್ತಾರೆ, ಅದು ಒಂದು ನೋವೇ ಅವನಿಗೆ. ಸುಖವನ್ನು ಸ್ವೀಕರಿಸುವಲ್ಲೂ ನೋವು, ದುಃಖ ಬರುವಲ್ಲೂ ನೋವು. ಅದು ಮಾಡಬೇಡ. ನಿನ್ನ ಯೋಗ್ಯತೆಗೆ ಅನುಗುಣವಾಗಿ ಏನು ಬಂತು ಅದು ಸುಖವೋ ದುಃಖವೋ. ಸುಖಂ ವಾ ಯದಿವಾ ದುಃಖಂ ಸಯೋಗಿ ಪರಮೋಮತಃ ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ. ಇದು ಶ್ರೀಕೃಷ್ಣನ ಮಾತದು. ಆದ್ದರಿಂದ ನೀನು ನಿನ್ನ ಯೋಗ್ಯತೆಗೆ ಅನುಗುಣವಾಗಿ ಬಂದದ್ದು ಅದು ಏನು, ಅದು ದೇವರು ಕೊಟ್ಟ ಪ್ರಸಾದ ಅಂತ. ಅದು ಸುಖವನ್ನಾಗಲಿ ದುಃಖವನ್ನಾಗಲಿ ಹಾಗೇ ಸ್ವೀಕಾರ ಮಾಡು, ಅದು ನಿಜವಾದ ವೈರಾಗ್ಯ. ಇಲ್ಲಿ ಒಂದು ವಿಶೇಷ ಸಮೀಕರಣವನ್ನು ನಾವು ಕಾಣ್ತೇವೆ. ಕೃಷ್ಣ ಯಾವುದನ್ನು ಯೋಗ ಅಂತ ಕರೆದ ಅದನ್ನಿಲ್ಲಿ ವೈರಾಗ್ಯ ಅನ್ನೋ ಶಬ್ದಕ್ಕೆ ಸಮೀಕರಿಸಿದ್ದಾರೆ ಗೋಪಾಲದಾಸರು. ಸಮತ್ವಂ ಯೋಗ ಉಚ್ಯತೆ, ಬಂದದ್ದನ್ನು ಸಮವಾಗಿ ಸ್ವೀಕರಿಸುವುದು ಅನ್ನೋದೊಂದು ಯೋಗ. ಈ ಯೋಗದ ಹಿನ್ನೆಲೆಯಲ್ಲಿ ವೈರಾಗ್ಯ ಅನಿವಾರ್ಯವಾಗ್ತದೆ. ವೈರಾಗ್ಯ ಇಲ್ಲದೆ ಹೋದರೆ ಇಂತಹ ಸಮತ್ವವನ್ನು ನಾವು ಸಂಪಾದಿಸುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ವೈರಾಗ್ಯದ ವ್ಯಾಖ್ಯೆಯಲ್ಲೇ ಅದನ್ನು ಗೋಪಾಲದಾಸರು ಸೇರಿಸ್ತಾರೆ. ನಿನಗೆ ಬಂದದ್ದನ್ನು ನೀನು ಸ್ವೀಕಾರ ಮಾಡು. ಕುರು ಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ. ಇಲ್ಲಿ ಹರಿಪಾದ ವಿನಮ್ರಧಿಯ ಬೇಕು, ಅದನ್ನು ಸೇರಿಸಿಕೋ. ಏನು ಮಾಡಬೇಕು? ಸ್ನೇಹದಿ ಹರಿಕೊಟ್ಟ ಕರ್ತೃತ್ವವು ಎನಗೆ ನೀ ಇಲ್ಲದೆ ಎನ್ನಿಂದ ಆಗದೆಂತಿಪ್ಪುದೇ ನ್ಯಾಯದ ವೈರಾಗ್ಯ. ನೀನಿಲ್ಲದೆ ಎನ್ನಿಂದ ಆಗದು ಎಂತಿಪ್ಪುದೇ ನ್ಯಾಯದ ವೈರಾಗ್ಯ. ನಿಜವಾದ ವೈರಾಗ್ಯ, ನ್ಯಾಯದ ವೈರಾಗ್ಯ ಅಂದರೆ ವಾಸ್ತವ ವೈರಾಗ್ಯ ಯಾವುದು? ನೀನಿಲ್ಲದೆ ನನ್ನಿದೆ ಏನಾಗುತ್ತೆ ಸ್ವಾಮಿ ಅಂತ ಬದುಕುವುದೇ ನ್ಯಾಯದ ವೈರಾಗ್ಯ. ವೈರಾಗ್ಯದ ವಿರುದ್ಧ ಪದದಲ್ಲಿ ತುಂಬ ಇದೆ. ರಾಗ ಅನ್ನೋದು ವೈರಾಗ್ಯದ ವಿರುದ್ಧ ಪದ, ಅಹಂಕಾರ ಅನ್ನೋದು ವೈರಾಗ್ಯದ ವಿರುದ್ಧ ಪದ. ಈ ವೈರಾಗ್ಯ ಅನ್ನೋದು ಯಾವುದಿದ್ದಾಗ ಇರೋಲ್ಲೋ ಅದೆಲ್ಲವೂ ಕೂಡ ವೈರಾಗ್ಯದ ವಿರುದ್ಧ ಪದ. ಅಹಂಕಾರ ಇದ್ದಾಗ ಅವನಲ್ಲಿ ವೈರಾಗ್ಯ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಅಹಂಕಾರ ಅನ್ನೋದು ವೈರಾಗ್ಯದ ವಿರುದ್ಧ ಪದ. ನೀನು ಮೊದಲು ಏನು ನಿನ್ನಿಂದ ಕೆಲಸ ಆದರೂ ದೇವರು ಮಾಡಿಸಿದ ಅನ್ನುವ ಭಾವವನ್ನು ತಾಳು. ನಾನು ಮಾಡಿದ್ದೇನೆ ಅನ್ನುವ ಭಾವ ಬಂದರೆ ವೈರಾಗ್ಯ ಹೋಯಿತು ಅಂತ ಅರ್ಥ. ಯಾಕಂದರೆ ನಾನು ಮಾಡಿದೆ ಅಂತ ಆದ ಕೂಡಲೇ ನಾನು ಇಷ್ಟು ಮಾಡಿದ್ದಕ್ಕೆ ಇಷ್ಟಾದರೂ ನನಗೆ ಸಿಗಬೇಡುವ ಅಂತ ಶುರುವಾಗ್ತದೆ. ಯಾವಾಗ ಫಲಾಕಾಂಕ್ಷೆಗಳು ಬಂದವು ವೈರಾಗ್ಯ ಹೋಯಿತು ಅಂತ ಅರ್ಥ. ಕರ್ಮವು ಅದು ಭಗವತ್ ಪ್ರೇರಿತನಾಗಿ ನಾನು ಮಾಡಿದ್ದೇನೆ. ನಾನು ಮಾಡುವ ಹಂತದಲ್ಲೂ ಕೂಡ ಒಂದೊಂದೂ ಕೂಡ ನನ್ನ ಸ್ವತಂತ್ರತೆಯಿಂದ ನಡೆದದ್ದಲ್ಲ. ಪೂರ್ಣವಾಗಿ ನಾನು ಕೈಯನ್ನು ಎತ್ತಿದ್ದೂ ಕೂಡ ಭಗವದ್ ಅಧೀನನಾಗಿ, ಕಾಲು ಮುಂದಿಟ್ಟದ್ದು ಕೂಡ ಭಗವದ್ ಅಧೀನನಾಗಿ ನಾನು ಮಾಡಿದ್ದು ಹೌದು, ಭಗವಂತನ ಪ್ರೇರಣೆಯಿಂದ ನಾನು ಮಾಡಿದ್ದು ಹೌದು. ಆದರೆ ನಾನು ಮಾಡುವಲ್ಲಿ ಕರಣ, ಉಪಕರಣ, ಕ್ರಿಯೆ, ಕರ್ತೃ ಎಲ್ಲವೂ ಕೂಡ ಭಗವದ್ ಅಧೀನವಾಗಿದೆ. ಇದು ದೇವರು ಕೊಟ್ಟಂತಹ ಸ್ವಾತಂತ್ರ್ಯ ಅಂತ ಇದಕ್ಕೆ ಹೆಸರು. ನಾನು ಮಾಡಿದ್ದು ಹೌದು, ಆದರೆ ದೇವರು ನಿಂತು ಎಲ್ಲ ಹಂತದಲ್ಲೂ ಕೂಡ ಮಾಡಿಸಿದ್ದಾನೆ. ಈ ದೇವರು ಕೊಟ್ಟ ಸ್ವಾತಂತ್ರ್ಯ, ಒಂದು ಕರ್ತೃತ್ವ ನನ್ನಲ್ಲಿದೆ. ಆ ಕರ್ತೃತ್ವವು ನೀನಿಲ್ಲದೆ ನನ್ನಿಂದ ಏನು ಮಾಡುವುದಕ್ಕಾಗ್ತಿತ್ತು ಅಂತ ತಿಳಿದುಕೊಂಡು ನೀನು ಬದುಕುವುದೇ ನ್ಯಾಯದ ವೈರಾಗ್ಯ. ಹಾಗಾದರೆ ಸರಿಯಾದ ವೈರಾಗ್ಯವನ್ನು ಎರಡು ಮಾತಿನಲ್ಲಿ ಈಗ ಹೇಳಿದರು. ಒಂದು, ಬಂದನ್ನು ಉಣಬೇಕು, ಬೈಕೊಳ್ಬಾರ್ದು. ಮಳೆ ಬಂತು ಅಂತ ಅಂದ್ಕೊಳ್ಳಿ, ಅದು ಒಂದು ದಿವಸ ಬಂದರೆ ಖುಷಿ, ಎರಡನೇ ದಿವಸ ಗೋಪಾಲದಾಸರ ಉಪನ್ಯಾಸದ ಹೊತ್ತಿಗೆ ಮಳೆ ಬಂದು ಶೀಟಲ್ಲೆಲ್ಲ ಟಕ್ ಟಕ್ ಅಂತ ಶಬ್ದ ಆಗ್ತಾ ಇದ್ದರೆ ಏನು ಶನಿ ಮಳೆ ಅಂತ ಬೈಲಿಕ್ಕೆ ಶುರು ಮಾಡ್ತಾರೆ. ಅದು ಈಗಲ್ಲ, ಆಗ ಮಳೆಗಾಲದಲ್ಲಿ ಇಲ್ಲೇನಾದರೂ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡ್ರೆ ಆವಾಗ ಎಂಥ ಗಲೀಜು ಮಳೆ, ರಗಳೆ ಮಳೆ ಅಂತ ಮಳೆಯನ್ನು ಬೈಯೋದಾಯ್ತು. ಇಲ್ಲಿ ಸೆಕೆ ಆಯಿತಾ, ಫ್ಯಾನ್ ತಿರುಗೋದು ನಿಂತಿತೋ, ಆವಾಗ ಶುರು ಆಯಿತು ಏನು ಶನಿ ಸೂರ್ಯ ಏನು ಸುಡ್ತಾ ಇದ್ದಾನೆ ಅಂತ. ಆ ಸೂರ್ಯ ಶನಿಯ ಅಪ್ಪ ಪಾಪ, ಅವನನ್ನು ಶನಿ ಮಾಡಿ ಹಾಕ್ತಾರೆ. ಸಿಕ್ಕಿದ್ದನ್ನೆಲ್ಲ ಬೈಯೋದು ಒಂದು ಕೆಲವರ ಸ್ವಭಾವ ಇರ್ತದೆ. ಮೂಗಿನಲ್ಲೇನೋ ಸುರಿತಾ ಇದೆಯಾ, ಏನು ಗಲೀಜು ಇದು, ಎಷ್ಟಾದರೂ ನಿಲ್ಲುವುದಿಲ್ಲ, ಈ ಮೂಗು ಕತ್ತರಿಸಿ ಹೋಗಬಾರ್ದು ಅಂತ ಅವರವರ ಮೂಗಿಗೆ ಅವರವರು ಬೈಕೊಳ್ಳುವಂಥದ್ದು ಇರ್ತದೆ. ಇದ್ದದ್ದನ್ನೆಲ್ಲ ಬೈದುಕೊಳ್ಳುವುದು ಅನ್ನೋದು ಒಂದು ಮನುಷ್ಯನ ಕೆಲವರ ಸ್ವಭಾವ ಇರ್ತದೆ. ಹಾಗೆ ಮಾಡಬೇಡ. ದೇವರು ಕೊಟ್ಟದ್ದನ್ನು ಅನುಭವಿಸು, ಆ ಹೊತ್ತಿಗೆ ಬೈಬೇಡ. ಏನು ದೇವ್ರಿಗೂ ನನ್ನಿಂದ್ಯಾತು ಅಲ್ಲಲ್ಲಿ ಮಾತುಗಳು ಬರ್ತವೆ. ತದ್ವ್ರತಂ ವರ್ಷಂತಂ ನನಿಂದ್ಯಾ ತದ್ವ್ರತಂ ಅಂತ ಮಳೆ ಸುರಿತಾ ಇದ್ದರೆ ಅದನ್ನು ನಿಂದಿಸಬಾರ್ದು. ಅನ್ನಂ ನನಿಂದ್ಯಾತ್ ತದ್ವ್ರತಂ, ನಿಂದಿಸಬೇಡ ಅನ್ನುವುದೇ ಒಂದು ವ್ರತ. ಅಂದರೆ ಎಲ್ಲವನ್ನು ದೇವರು ಕೊಟ್ಟದ್ದು ಅನ್ನುವ ಭಾವದಿಂದ ನೀನು ಸ್ವೀಕರಿಸಿದಾಗ ಆ ವಿಷಯ ನಿನಗೆ ಅಂಟುವುದಿಲ್ಲ. ಅಂಟದೇ ಇದ್ದಾಗ ನೀನು ಸಮನಾಗಿರ್ಬೋದು.
ಈ ಸಮನಾಗಿದ್ದಾಗ ನಿನ್ನಲ್ಲಿ ವೈರಾಗ್ಯದ ಎತ್ತರ ಇದೆ ಅಂತ ಅರ್ಥ. ಇದು ನ್ಯಾಯದ ವೈರಾಗ್ಯ. ಮುಂದುವರಿಸಿಕೊಂಡು ಹೇಳ್ತಾರೆ, ಆಯಾಸ ಬಡದೆ ಪರರ ಶ್ರೇಯಸ್ಸು ನೋಡಿ ಶ್ರೀಯರಸ ನಿತ್ತನೆಂಬುದೇ ವೈರಾಗ್ಯ. ಇನ್ನೊಬ್ಬರು ನಿರಂತರ ಉತ್ಕರ್ಷವನ್ನು ಪಡಿತಾ ಇದ್ದರೆ ಇವನಿಗೆ ಅವರಿಗೆ ಸಿಕ್ಕಿತು ನನಗೆ ಸಿಗಲಿಲ್ಲಲ್ವಾ ಅಂತ ಮನಸ್ಸಿನಲ್ಲಿ ಒಂದು ಖಾರ ಉಂಟಾಗುವುದಕ್ಕೆ ಪ್ರಾರಂಭ ಆಗ್ತದೆ. ಇಂಥವನು ವಿರಾಗಿ ಅಂತ ಕರೆಸಿಕೊಳ್ಳುವುದಕ್ಕೆ ಅರ್ಹನಲ್ಲ. ಇನ್ನೊಬ್ಬ ಎಷ್ಟೆಷ್ಟು ಎತ್ತರವನ್ನು ಪಡಿತಾನೆ ಅಷ್ಟಷ್ಟು ದೇವರು ಕೊಡ್ತಾ ಇದ್ದಾರೆ ನೋಡು ಅವನಿಗೆ, ಅಂತೂ ದೇವರವನನ್ನು ಉದ್ಧಾರ ಮಾಡಿದರು ಮತ್ತೆ ಎಬ್ಬಿಸಿದರು ಅಂತ ಖುಷಿ ಪಡುವುದೇ ನಿಜವಾದ ವೈರಾಗ್ಯ. ಈ ವೈರಾಗ್ಯ ಸ್ವಲ್ಪ ವ್ಯತ್ಯಾಸ ಇದೆ ಇಲ್ಲಿ. ಇನ್ನೊಬ್ಬರು ಭಾರಿ ಭಾರಿ ಸಂಪಾದನೆ ಮಾಡಿ ದೊಡ್ಡವರಾಗ್ತಾ ಇದ್ದ ಹಾಗೆ ಸತ್ತ ವ್ಯಕ್ತಿ ಅಂತ ತಿಳ್ಕೊಳ್ಬೇಕು. ಯಾಕಂದರೆ ಎತ್ತರಕ್ಕೆ ಹೋದ ಅಂದರೆ ನಾಳೆ ಅಷ್ಟೇ ಎತ್ತರದಿಂದ ಬೀಳುವ ಸಾಧ್ಯತೆ ಇದೆ ಅಂತ ಅರ್ಥ. ಆರೂಢಪತಿತ ಅಂತ. ಸುಮ್ಮನೆ ಇಲ್ಲೇ ನೆಲದಲ್ಲೇ ಕೂತಿದ್ದವ ಹಾಗೆ ಬಿದ್ದರೆ ಸಮಸ್ಯೆ ಇಲ್ಲ. ಕುರ್ಚಿಯಲ್ಲಿ ಕೂತಿದ್ದವರು ಕುರ್ಚಿಯ ಕಾಲು ತುಂಡಾಗಿ ಬಿದ್ದರೆ ಎಬ್ಬಿಸಲಿಕ್ಕೆ ಪಕ್ಕದವರು ಕೈ ಕೊಡಬೇಕಾಗ್ತದೆ. ಅಟ್ಟಕ್ಕೆ ಹತ್ತಿದವ ಬಿದ್ದರೆ ಎಬ್ಬಿಸಲಿಕ್ಕೆ ಅಲ್ಲ, ಡಾಕ್ಟ್ರು ಹೋಗಿ ಒಂದು ಸ್ಟ್ರೆಚರಲ್ಲಿ ಹಾಕಿ ಕರ್ಕೊಂಡು ಹೋಗಬೇಕಾಗ್ತದೆ. ಎತ್ತರದಿಂದ ಬಿದ್ದಷ್ಟು ಪೆಟ್ಟು ಜಾಸ್ತಿ. ಆದ್ದರಿಂದ ಇವ ಏರ್ತಾ ಇದ್ದಾನೆ ಅಂದರೆ ಒಬ್ಬ ವಿರಾಗಿಯಾದ ವ್ಯಕ್ತಿಗೆ ಅಯ್ಯೋ ಪಾಪ ಸತ್ತ ಅಂತ ಅನ್ನಿಸುವ ಸಾಧ್ಯತೆ ಇದೆ. ಇದು ಒಳ್ಳೆಯದು. ಇದು ಯಾವುದು? ಪೂರ್ಣ ಮಟ್ಟದಲ್ಲಿ ವೈರಾಗ್ಯ ಸಂಪನ್ನನಾದ ವ್ಯಕ್ತಿಗೆ ಒಬ್ಬ ಸಂಪತ್ತಿನಲ್ಲಿ ಭಾರಿ ಮೇಲಕ್ಕೆ ಹೋದರೆ ಸಂಪತ್ತಿನಲ್ಲಿ ಮುಳುಗಿದ್ದಾನೆ ಅಂದರೆ ಸತ್ತ ಅಂತ ಅರ್ಥ. ಆದರೆ ಸಂಪತ್ತು ಅಷ್ಟು ಇದ್ದು ಅದರಲ್ಲಿ ಇರಬೇಕು ಇಲ್ಲದಿರಬೇಕು ಅನ್ನುವ ಸ್ಥಿತಿಯಲ್ಲಿದ್ದು ಅದನ್ನಷ್ಟನ್ನು ತಾನು ಆತ್ಮಶ್ರೇಯಸ್ಸಿನ ಸಾಧನೆಗೋಸ್ಕರ ವಿನಿಯೋಗಿಸ್ತಾ ಇದ್ದಾನೆ ಅಂತಾದರೆ ಆವಾಗ ಇವ ಖುಷಿ ಪಡಬೇಕು. ಏನು ಬೆಳೆದ, ದೇವರು ಏನು ಕೊಡ್ತಾ ಇದ್ದಾರೆ, ಅವ ಮತ್ತೆ ವಿನಿಯೋಗ ಮಾಡ್ತಾ ಇದ್ದಾನೆ, ಮತ್ತೆ ಕೊಡ್ತಾ ಇದ್ದಾರೆ. ಇದು ವೈರಾಗ್ಯವೇ. ತನ್ನ ಹತ್ತಿರದಲ್ಲಿರತಕ್ಕಂತಹ ವ್ಯಕ್ತಿಗಳಲ್ಲಿ ಭಗವಂತ ಕೊಟ್ಟಂತಹ ಸಂಪತ್ತಿನಿಂದ ಆತ ಎತ್ತರಕ್ಕೆ ಹೋಗ್ತಾ ಇದ್ದಾನೆ. ಶ್ರೀಯರಸ ನಿತ್ತನೆಂಬುದೇ ವೈರಾಗ್ಯ. ಯಾವಾಗ? ಆಯಾಸ ಬಡದೆ ಪರರ ಶ್ರೇಯಸ್ಸು ನೋಡಿ. ಪರರ ಶ್ರೇಯಸ್ಸನ್ನು ನೋಡಿ ಆಯಾಸ ಪಡಬಾರ್ದು ಅಂತ. ಪರರ ಶ್ರೇಯಸ್ಸನ್ನು ನೋಡಿ ಆಯಾಸ ಪಡಬಾರ್ದು ಅಂದರೆ ಹೊಟ್ಟೆಗಿಚ್ಚು ಪಡಬಾರ್ದು. ಹೊಟ್ಟೆಗಿಚ್ಚು ಪಡದೆ ಶ್ರೀಯರಸ ಅವನಿಗೆ ಇತ್ತಿದ್ದಾನೆ ಅಂತ ತಿಳ್ಕೊಳ್ಳುವುದು ವೈರಾಗ್ಯ. ಮಾಯಾರಹಿತ ದೇವ ಗೋಪಾಲ ವಿಠಲನ್ನ ಪ್ರಿಯದಿ ನೆಚ್ಚಿ ಅನ್ಯಕ್ಕೆ ಎರಗದಿಪ್ಪುದೇ ವೈರಾಗ್ಯ. ಇಲ್ಲಿ ಮಾಯಾರಹಿತ ದೇವ ಅಂತ ಒಂದು ವಿಶೇಷಣ ಕೊಟ್ಟಿದ್ದಾರೆ. ನಮಗೆ ಮಾಯಾ ಸಹಿತ ದೇವ ಅಂತಿದ್ದರೆ ಹೇಳುವುದು ಖುಷಿ ಆಗ್ತದೆ. ಭಗವಂತ ಮಾಯಾ ಸಹಿತ, ಮಾಯಾ ಅಂದರೆ ಲಕ್ಷ್ಮೀದೇವಿ ಸಮೇತನಾಗಿದ್ದಾನೆ ಅಂತ ಆ ವಿಶೇಷಣ ಕೊಡಲಿಲ್ಲ. ಮಾಯಾರಹಿತ ದೇವ. ಮಾಯಾರಹಿತ ಅಂದರೆ ಯಾವ ಮಾಯೆಯೂ ಇಲ್ಲದವ ಅಂತ. ಮಾಯೆ ಅಂದರೆ ವಂಚನೆ, ಮಾಯೆ ಅಂದರೆ ಅವಿದ್ಯೆ. ಇನ್ನೊಬ್ಬರಿಗೆ ತಪ್ಪಾಗಿ ತಿಳಿಯುವ ಹಾಗೆ ಮಾಡುವ ಶಕ್ತಿಯೂ ಮಾಯೆ. ತಾನು ತಪ್ಪು ತಿಳಿಯುವುದಕ್ಕೆ ಕಾರಣವಾದಂತಹ ಅವಿದ್ಯೆಯೂ ಮಾಯೆ. ಭಗವಂತ ಮಾಯಾರಹಿತ ಅಂದರೆ ಅವನಲ್ಲಿ ಅಜ್ಞಾನದ ಲವಲೇಶವೂ ಇಲ್ಲ. ಮತ್ತೊಬ್ಬರಿಗೆ ತಪ್ಪು ತಿಳಿಯುವ ಹಾಗೆ ಮಾಡತಕ್ಕಂತಹ ಒಂದು ಮಾಯಾವಿತ್ವವೂ ಅವನಲ್ಲಿಲ್ಲ, ವಂಚಕತ್ವವೂ ಅವನಲ್ಲಿಲ್ಲ. ಗೋಪಾಲ ವಿಠಲ ಮಾಯಾರಹಿತನಾಗಿದ್ದಾನೆ. ಅಂತಹ ಭಗವಂತನನ್ನು ನೆಚ್ಚಿ, ಭಗವಂತ ನೀನು ಕೊಡದೆ ಬಿಡ್ತೀಯಾ, ನನಗೆ ಬೇಕಾದ್ದನ್ನು ನೀನು ಕೊಡಬಲ್ಲೆ, ಇನ್ನೊಬ್ಬರ ಹತ್ರ ನಾನು ಕೈಯಾಕೆ ಹಚ್ಚಬೇಕು ಅಂತ ಅನ್ಯಕ್ಕೆ ಇಪ್ಪುದೇ ವೈರಾಗ್ಯ. ಇನ್ನೊಬ್ಬರ ಕಾಲಿಗೆ ಬೀಳದೇ ಇದ್ದು ದೇವರು ಕೊಡ್ತಾನೆ ಅಂತ ವಿಶ್ವಾಸದಿಂದ ಇಡುವುದೇ ವೈರಾಗ್ಯ. ವೈರಾಗ್ಯದ ಮೂಲ ತತ್ವ ಇಲ್ಲಿ ಬಂತು. ಎಲ್ಲ ದಾಸರು ಹೇಳುವುದು, ಗೋಪಾಲದಾಸರದ್ದೇ ಇಂಥದ್ದು. ಇದಕ್ಕಿಂತ ಹಿಂದೆ ಒಂದು ಸುಂದರವಾದ ಪದ್ಯ ಇದೆ, ಇದೇ ವಿಷಯ ಬರ್ತದೆ. ಪುರಂದರದಾಸರು ಅಂಥದೇ ಪದ್ಯ ಬರೀತಾರೆ. ಏನ ಬೇಡಲಿ ನಿನ್ನ ಬಳಿಗೆ ಬಂದು ನೀನಿತ್ತ ಸೌಭಾಗ್ಯ ವಖಿಲವಾಯ್ತೆನಗೆ. ನಾನು ಇನ್ನೊಬ್ಬರ ಬಳಿಗೆ ಬಂದು ಕೇಳುವುದಿಲ್ಲ, ನಿನ್ನ ಹತ್ರವೂ ಕೇಳುವುದಿಲ್ಲ ಅಂತ. ದೇವರನ್ನು ನೆಚ್ಚುವುದು ಅಂದರೆ ದೇವರನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುವುದು. ನೀನು ಕೊಡಬೇಕು ಅಂತ ಕೇಳುವುದಲ್ಲ, ಇನ್ನೊಬ್ಬರನ್ನು ಕೇಳದೇ ಇರುವುದು. ದೇವರು ಕೊಟ್ಟದ್ದು ಬೇಕಾದಷ್ಟಿದೆ ನಮಗೆ, ಕೈ ಕಾಲು ಕಣ್ಣು ಮೂಗು ಎಲ್ಲ ಕೊಟ್ಟಿದ್ದಾನೆ. ಅದು ಇಲ್ಲದೇ ಇದ್ದ ಎಷ್ಟೋ ಮಂದಿ ಇದ್ದಾರೆ. ಇನ್ನೇನು ನಾನು ದೇವರ ಹತ್ರ ಕೇಳಬೇಕು? ದೇವರ ಹತ್ರ ಅದು ಕೇಳ್ತೇನೆ ಅಂತಾದರೆ ಕೇಳಿದ್ದನ್ನು ದೇವರು ಕೊಟ್ಟರೆ ಅದರಿಂದ ನಮಗೆ ಶ್ರೇಯಸ್ಸು ಆಗ್ತದೆ ಅಂತ ನಿಶ್ಚಯ ಏನು? ಅದಕ್ಕೆ ಬೇಕಾದಷ್ಟು ದೃಷ್ಟಾಂತಗಳನ್ನು ಕೊಟ್ಟರು. ಇದಕ್ಕಿಂತ ಹಿಂದಿನ ಪದ್ಯದಲ್ಲೂ ಕೂಡ ಗೋಪಾಲದಾಸರೇ ಅಂತಹ ದೃಷ್ಟಾಂತಗಳನ್ನು ಕೊಡ್ತಾರೆ. ಒಂದು ನಹುಷನ ದೃಷ್ಟಾಂತ ಕೊಡ್ತಾರೆ, ಮತ್ತೊಂದು ಅಜಮಿಳನ ದೃಷ್ಟಾಂತವನ್ನು ಕೊಡ್ತಾರೆ, ಮತ್ತೊಂದು ರಾವಣನ ದೃಷ್ಟಾಂತವನ್ನು ಕೊಡ್ತಾರೆ.
ಒಬ್ಬೊಬ್ಬರು ಬೇಕು ಅಂತ ಕೇಳಿ ಶಿವನ ಹತ್ರವೋ ಬ್ರಹ್ಮನ ಹತ್ರವೋ ಬೇಕು ಅಂತ ಕೇಳಿದರು, ಕೇಳಿದ್ದು ಬಂತು, ಬಂದ ಮೇಲೆ ಅದರಿಂದ ಅವರಿಗೆ ಶ್ರೇಯಸ್ಸಾಗಲಿಲ್ಲ. ಅದೇ ಅಂದಣವ ಕೊಡು ಎಂದು ಪ್ರೀತಿಯಿಂದ ಬೇಡುವೇನೆ, ಅಂದಣದಿ ನಹುಷ ನೇನಾದನಯ್ಯ ಅಂತ. ದೊಡ್ಡ ಅಧಿಕಾರ ಬೇಕು ಅಂತ ಪ್ರೀತಿಯಿಂದ ಕೇಳಿದರೆ ಆ ಅಧಿಕಾರ ಪ್ರಾಪ್ತಿಯಾಯಿತು ನಹುಷನಿಗೆ, ಆದರೆ ಅದರಿಂದಲೇ ಆತ ಹೆಬ್ಬಾವಾಗಿ ಬೀಳಬೇಕಾದಂತಹ ಪ್ರಸಂಗ ಬಂತು. ಆದ್ದರಿಂದ ನಾವು ಬೇಕು ಅಂತ ಕೇಳಿದ್ದು ನಮಗೆ ಶ್ರೇಯಸ್ಸು ಕೊಡ್ತದೆ ಅಂತ ನಿಶ್ಚಯ ಇಲ್ಲ. ಆದ್ದರಿಂದ ನಿನ್ನ ಹತ್ರ ಕೇಳುವುದಿಲ್ಲ, ನಾವು ಬೇರೆಯವರ ಹತ್ರ ಸುತರಾಮ್ ಕೇಳುವುದಿಲ್ಲ. ಮತ್ತು ಪುಟ್ಟಿಸಿದ ದೇವ ತಾ ಹೊಟ್ಟೆಗೆ ಹಾಕದೆ ಬಿಡಲಾರ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅಂತಿದ್ದ ಹಾಗೆ ಅವನು ಹೊಟ್ಟೆಗೇನಾದರೂ ಕೊಟ್ಟೇ ಕೊಡ್ತಾನೆ ಅನ್ನೋ ನಿಶ್ಚಯದಿಂದ ಭಗವಂತನನ್ನು ನೆಚ್ಚಿ ಇರತಕ್ಕಂಥದ್ದೇ ವೈರಾಗ್ಯ. ಆದ್ದರಿಂದ ನಮಗೆ ದಾಸರ ವೈರಾಗ್ಯದ ಎತ್ತರ ಏನು ಅನ್ನೋದೀಗ ಸ್ಪಷ್ಟ ಆಗ್ತದೆ. ಹರಿದಾಸರ ವೈರಾಗ್ಯದ ಎತ್ತರ ಏನು ಅಂದರೆ, ಅವರು ಭಗವಂತನಲ್ಲೂ ಅದು ಕೊಡು ಇದು ಕೊಡು ಅಂತ ಕೇಳುವುದಿಲ್ಲ, ಬೇರೆಯವರನ್ನು ಸುತರಾಂ ಬೇಡುವುದಕ್ಕೆ ಹೋಗುವುದಿಲ್ಲ. ಆದರೆ ದಾಸರು ಹಾಗಿದ್ದಾರಾ? ದಾಸರು ಕಾಲಿಗೆ ಗೆಜ್ಜೆ ಕಟ್ಟಿ ಕೈಯಲ್ಲಿ ತಾಳ ಹಿಡಿದು ಗಲ್ಲಿಯಲ್ಲಿ ತಿರುಗಾಡಿಕೊಂಡು ತಾವು ಜೋಳಿಗೆಯನ್ನು ತುಂಬಿಸಿಕೊಂಡು ಬಂದು ಮನೆಯಲ್ಲಿ ಅಡಿಗೆ ಮಾಡಿ ಊಟ ಮಾಡುವಂಥದ್ದನ್ನು ನಾವು ಗೋಪಾಳ ಬುಟ್ಟಿ ಹಿಡ್ಕೊಂಡು ಹೋಗತಕ್ಕಂತಹ ದಾಸರ ಎಲ್ಲ ವಿಷಯದಲ್ಲೂ ನಾವು ಗಮನಿಸ್ತೇವೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ, ಅವರು ತಮ್ಮ ಹೊಟ್ಟೆಗೋಸ್ಕರ ಆ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ದಾಸರು ಒಂದು ಊರಿನಲ್ಲಿ ಒಂದು ಗಲ್ಲಿಯಲ್ಲಿ ಸುತ್ತಾಡುವುದಕ್ಕೆ ಬಂದರು ಅಂದರೆ ಆ ಗಲ್ಲಿಯನ್ನು ಶುದ್ಧ ಮಾಡುವ ಉದ್ದೇಶದಿಂದ ಬರ್ತಾರೆ. ಅವರು ದಾರಿಯಲ್ಲಿ ಹೋಗುವಾಗ ತಾಳ ಗೆಜ್ಜೆಗಳ ಶಬ್ದದ ಜೊತೆಗೆ ಹಾಡು ಹೇಳಿಕೊಂಡು ಓಡಾಡ್ತಾರೆ. ನೀರಿನಲ್ಲಿರುವ ಮೀನಿನಂತೆ ಅಂತ ನಾನು ಇನ್ನೊಂದು ದೃಷ್ಟಾಂತ ಆಗಬಿಟ್ಟೆ, ಅದು ಇಲ್ಲಿ ಬಂತು. ಸಮಾಜದಲ್ಲಿ ಅವರು ಅಲ್ಲಲ್ಲಿ ತಾವು ಹಾಡುಗಳನ್ನು ಹೇಳಿಕೊಂಡು ಅದರ ಮೂಲಕವಾಗಿ ಜನತೆಗೆ ಅಧ್ಯಾತ್ಮದ ಸಂದೇಶವನ್ನು ಉಸುರ್ತಾ ಅವರಲ್ಲಿ ಕಿಂಚಿತ್ತಾದರೂ ಪರಿವರ್ತನೆ ಉಂಟಾಗುವುದಕ್ಕೆ ಬೇಕಾದ ಕೆಲಸವನ್ನು ಮಾಡಿಕೊಂಡು ಓಡಾಡ್ತಾರೆ. ಆದರೆ ಹಾಗೆ ಓಡಾಡುವುದಕ್ಕೊಂದು ಏನಾದರೂ ಬೇಕಲ್ಲ, ಅದಕ್ಕೋಸ್ಕರ ಗೋಪಾಳ ಬಿಟ್ಟು ಹಿಡ್ಕೊಂಡು ಅಥವಾ ಕೈಯಲ್ಲಿ ಒಂದು ಜೋಳಿಗೆಯನ್ನು ಹಾಕಿಕೊಂಡು ಅದರಲ್ಲಿ ತಮ್ಮ ಹೆಂಡತಿ ಮಕ್ಕಳನ್ನು ಸಾಕುವುದಕ್ಕೆ ಬೇಕಾದ ವ್ಯವಸ್ಥೆಗೆ ನಾನು ಹರಿಯನ್ನು ಕೊಂಡಾಡಿದರೆ ಇವರ ಹೊಟ್ಟೆಯನ್ನು ಸಮಾಜದ ಒಳಗಿರುವ ಹರಿ ತುಂಬಿಸುವ ಕೆಲಸ ಮಾಡಿಯೇ ಮಾಡ್ತಾನೆ ಅನ್ನೋ ನಿಶ್ಚಯದಿಂದ ಅವರು ಓಡಾಡ್ತಾರೆ. ಅನ್ನಕ್ಕೋಸ್ಕರ ಓಡಾಡುವುದಿಲ್ಲ, ಓಡಾಡಿದ್ದಕ್ಕೋಸ್ಕರ ಅನ್ನ ಬರ್ತದೆ. ಇದು ಒಂದು ಅಯಾಚಿತ ವೃತ್ತಿ ಅಥವಾ ಯಾಯಾವರ ವೃತ್ತಿ ಅಂತ ಕರೆಸಿಕೊಂಡಂತಹ ವೃತ್ತಿ ಇದು. ಈ ಯಾಯಾವರದ ಮೂಲಕ ಅವರು ಹೊಟ್ಟೆ ತುಂಬಿಸುವುದಕ್ಕೋಸ್ಕರ ಓಡಾಡಿದ್ದಲ್ಲ, ಓಡಾಡಿದ್ದರಿಂದ ಹೊಟ್ಟೆ ತುಂಬಿದ್ದು. ಲೋಕವನ್ನು ಶುದ್ಧಿಗೊಳಿಸುವುದಕ್ಕೋಸ್ಕರ ಓಡಾಡಿದರು. ನೀರಿನಲ್ಲಿ ಮೀನು ಓಡಾಡುವುದು ಯಾಕೆ? ಓಡಾಡಿದ್ರಿಂದ ನೀರು ಶುದ್ಧವಾಯಿತು. ಆದರೆ ನೀರು ಇಲ್ಲದೆ ಹೋದರೆ ಮೀನು ಬದುಕುವುದಿಲ್ಲ. ಮೀನು ಬದುಕುವುದಕ್ಕೆ ನೀರು ಬೇಕು. ಈ ದಾಸರು ಬದುಕುವುದಕ್ಕೂ ಸಮಾಜ ಬೇಕು. ಆ ಸಮಾಜದಲ್ಲಿ ಇವರು ಓಡಾಡುವುದರಿಂದ ಸಮಾಜ ಶುದ್ಧಿಯಾಯಿತು. ಇದು ಪರಸ್ಪರ ಒಂದರ ಸಂಬಂಧದಿಂದ ಇನ್ನೊಂದು ಬೆಳೆಯುವ ಹಾಗೆ ಇವರು ಬೆಳೆದರೆ ಹೊರತು ತಮ್ಮ ಹೊಟ್ಟೆಗೋಸ್ಕರವೇ ಓಡಾಡಿದವರಲ್ಲ ಅನ್ನೋದು ಈ ಮಾತಿನಿಂದ ಸ್ಪಷ್ಟವಾಗ್ತದೆ. ಆದ್ದರಿಂದ ದಾಸರು ಮುಂದೆ ಇನ್ನೊಂದು 3 ಪದ್ಯಗಳಿದ್ದಾವೆ ಇದರಲ್ಲಿ ನಾನು ಸಂಕ್ಷೇಪ ಮಾಡಿ ಮುಗಿಸ್ತೇನೆ. ಮುಂದಿನ ಪದ್ಯದಲ್ಲಿ ಅವರು ಹೇಳ್ತಾರೆ, ನೀವು ಎಲ್ಲ ಧನಕನಕಾದಿಗಳನ್ನು ಬಿಟ್ಟು ಓಡಾಡಿದ್ರಿ ಅಂತಾದರೆ ಅದು ವೈರಾಗ್ಯವಲ್ಲಪ್ಪ ಅಂತ 3 ದೃಷ್ಟಾಂತ ಕೊಡ್ತಾರೆ. ಒಂದು ದನದ ದೃಷ್ಟಾಂತ ಕೊಡ್ತಾರೆ, ಮತ್ತೊಂದು ಗೂಗೆಯ ದೃಷ್ಟಾಂತ ಕೊಡ್ತಾರೆ, ಮತ್ತೊಂದು ಕುನ್ನಿಯ ದೃಷ್ಟಾಂತ ಕೊಡ್ತಾರೆ. ಒಂದರಿಂದ ಒಂದು ಕೆಳಗೆ ಬಂತು. ಮೊದಲು ಹಸುವಿನ ದೃಷ್ಟಾಂತ, ಆಮೇಲೆ ಗೂಬೆಯ ದೃಷ್ಟಾಂತ, ಕೊನೆಗೆ ಕುನ್ನಿ ಅಂದರೆ ನಾಯಿ ಮರಿಯ ದೃಷ್ಟಾಂತ. ಈ 3 ದೃಷ್ಟಾಂತ ಕೊಡ್ತಾರೆ. ಅವರು ಹೇಳ್ತಾರೆ, ಧನ ಪರಿತ್ಯಾಗವನ್ನು ಮಾಡಿದರಾಯಿತೇ. ನೀನು ಧನವನ್ನು ಪರಿತ್ಯಾಗ ಮಾಡಿದರೆ ಆಯಿತು, ಆ ವೈರಾಗ್ಯ ಆಯಿತು ಅಂತ ಅಂದ್ಕೊಂಡಿಯೋ? ಹಸುಗಳು ದುಡ್ಡನ್ನು ಬಿಟ್ಟು ಓಡಾಡ್ತಾ ಇದ್ದವು ಅಂದರೆ ಅವುಗಳು ಪರಮ ವೈರಾಗ್ಯ ಸಂಪನ್ನರು ಅಂತ ಹೇಳ್ತಾರಾ? ಇದರ ಅಭಿಪ್ರಾಯ ನೋಡಿ, ಹಸುಗಳಾದರೂ ಆಗಬಹುದು, ನೀನು ಆಗಬಾರ್ದು ಅಂತ. ಈ ಸಂಪತ್ತಿನ ಬಗ್ಗೆ ಆಕಾಂಕ್ಷೆ ಮನುಷ್ಯನಿಗೆ ಮಾತ್ರ. ಇಡೀ ಪ್ರಾಣಿ ಜಾತದಲ್ಲಿ ನಾವು ನೋಡಿದರೆ ಮನುಷ್ಯನನ್ನು ಬಿಟ್ಟು ಬೇರೆ ಯಾವುದೇ ಪ್ರಾಣಿಗೆ ಸಂಪತ್ತಿನ ಆಕಾಂಕ್ಷೆ ಇಲ್ಲ. ನನಗೆ ದುಡ್ಡು ಬೇಕು ಅಂತ 10 ರೂಪಾಯಿಯ ನೋಟು ನೀವು ಮಾರ್ಗದಲ್ಲಿ ಚೆಲ್ಲಿದರೆ ಅದನ್ನು ಯಾರಾದರೂ ಕದ್ದುಕೊಂಡು ಹೋಗಿದ್ದಾರೆ ಅಂದರೆ ಅದು ಇನ್ನೊಬ್ಬ ಮನುಷ್ಯನೇ ಆಗಿರ್ತಾನೆ. ಒಂದು ನಾಯಿಯೋ ಬೆಕ್ಕೋ ಮಂಗನೋ ಅದು ಸುತರಾಮ್ ಕದ್ದುಕೊಂಡು ಹೋಗಿರುವುದಿಲ್ಲ. ಅದರಿಂದ ಧನದ ಆಕಾಂಕ್ಷೆ ಅಂತಿರುವುದು ಅದು ಮನುಷ್ಯನಿಗೊಬ್ಬನಿಗೆ. ಹಸು ಧನದ ಆಕಾಂಕ್ಷೆ ಇಲ್ಲಪ್ಪ, ಅದಕ್ಕೆ ವೈರಾಗ್ಯ ಇದೆ ಅಂತ ಅಂದ್ಕೊಂಡ್ಯೋ? ಇದರ ಅರ್ಥ ಏನು? ಹಸು ಅದು ಪರೋಪಕಾರಾಯ ದುಹಂತಿ ಗಾವ. ಹಸು ಹಾಲು ಕೊಟ್ಟಿತು ಅಂತಾದರೆ ಇನ್ನೊಬ್ಬರಿಗೋಸ್ಕರ ಹಾಲು ಕೊಡುತ್ತೆ.
ಆದರೆ ನೀನು ಅಷ್ಟೂ ಮಾಡೋಲ್ಲಪ್ಪ, ನೀನೇ ದುಡ್ಡು ತೆಗೆದು ಗಾಡ್ರೇಜಲ್ಲಿ ತುಂಬಿಸಿ ಅಲ್ಲಿ ಜಾಗ ಇಲ್ಲ ಅಂತ ಆದಮೇಲೆ ಬ್ಯಾಂಕ್ಗಳಲ್ಲಿ ಹಾಕಿ ಫೈನಾನ್ಸ್ಗಳಲ್ಲಿ ಹಾಕಿ ಟೊಪ್ಪಿ ಹಾಕ್ಕೊಂಡಿರ್ತಕ್ಕಂಥ ವ್ಯಕ್ತಿ ನೀನು ಅಂತ. ಆದ್ದರಿಂದ ಹಸು ಧನ ಪರಿತ್ಯಾಗ ಮಾಡಿದ ಕೂಡಲೇ ವೈರಾಗ್ಯ ಆಗಲಿಲ್ಲ. ಇನ್ನು ಗೂಬೆ, ಅದನ್ನು ಯಾವುದಕ್ಕೆ ದೃಷ್ಟಾಂತ ಕೊಡ್ತಾರೆ? ಹೆಂಡತಿ ಮಕ್ಕಳನ್ನು ಬಿಟ್ಟು ದೂರ ಹೋಗಿ ಏಕಾಂತದಲ್ಲಿ ಕೂತೊಡನೆ ವೈರಾಗ್ಯವಾಯಿತೇ ಗೂಗೆಯಂತೆ ಅಂತ ಹೇಳ್ತಾರೆ. ಈ ಗೂಬೆಗೆ 4 ಜನ ಇದ್ದಲ್ಲಿರೋಲ್ಲ, ಅದು ಎಲ್ಲೋ ದೂರದಲ್ಲಿ, ಅದು ಹುಲಿ ಸಿಂಹಗಳು ಇರಬಾರ್ದು ಅಂಥ ಮರದ ತುದಿಯಲ್ಲಿ ಒಂದು ಪಟ್ರೆಯೊಳಗೆ ಗೂಬೆ ಇರ್ತದೆ. ಹಗಲಿನ ಹೊತ್ತು ಅದು ಕೂಗುವುದಿಲ್ಲ, ಯಾಕೆಂದರೆ ಜನ ಕೂಗಾಡ್ತಾರಲ್ವ, ಅದಕ್ಕೆ ಕೂಗಲ್ಲ ಅದು. ಅದಕ್ಕೆ ಯಾರೂ ಕೂಗಾಡದೇ ಇದ್ದಾಗಲೇ ಗೂಬೆ ಕೂಗಾಡೋದು. ಅದಕ್ಕೆ ರಾತ್ರಿ ಮಾತ್ರ ಕಣ್ಣು ಕಾಣುವುದು ಅಂತ ಒಂದು ನಂಬಿಕೆ ಇದೆ. ವಾಸ್ತವವೂ ಹೌದು ಅಂತ ಅಂಗೀಕಾರ ಮಾಡ್ತೇವೆ. ಆದರೆ ರಾತ್ರಿಯೇ ಅದು ಕಣ್ಣು ಕಾಣಿಸುತ್ತೆ ಅಂತಲ್ಲ, ಹಗಲಿನಲ್ಲೂ ಕೂಡ ಆಕಾಶದಲ್ಲಿ ಮೋಡ ಮುಚ್ಚಿದಾಗ ಅದಕ್ಕೆ ಕಣ್ಣು ಕಾಣಿಸುತ್ತೆ, ಹಗಲಲ್ಲೂ ಕಣ್ಣು ಕಾಣಿಸುತ್ತೆ ಗೂಬೆಗೆ. ಆದರೆ ಜನರ ಶಬ್ದ ಇದ್ದರೆ, ಸಿಡಿಲಿನ ಶಬ್ದ ಇದ್ದರೆ ಗೂಬೆ ಮಾತಾಡೋದಿಲ್ಲ. ನಿಶ್ಶಬ್ದವಾಗಿ ಏನೂ ಇಲ್ಲ ಅಂತಾದರೆ ಗೂಬೆ ಕೂಗುತ್ತೆ. ಸಾಮಾನ್ಯ ಬೆಂಗಳೂರಿನಲ್ಲಿದ್ದವರಿಗೆ, ಚೆನ್ನೈಯಲ್ಲಿದ್ದವರಿಗೆ, ಹೈದರಾಬಾದಲ್ಲಿದ್ದವರಿಗೆ ಗೂಬೆ ಕೂಗಿದ್ದೆಲ್ಲ ಕೇಳಿಸಿರ್ಲಿಕ್ಕಿಲ್ಲ. ಸ್ವಲ್ಪ ಫಲಿಮಾರಿನಲ್ಲಿ ಆ ಕಡೆ ಈ ಕಡೆ ಓಡಾಡ್ರಿ, ಆವಾಗ ಗೂಬೆಯ ಕೂಗು ರಾತ್ರಿಯ ಹೊತ್ತು ಕೇಳಿದಾಗ ಒಂದು ಹೆದರಿಕೆ ಆಗ್ತದೆ. ಯಾಕೆಂದರೆ ಅದರ ವೈಬ್ರೇಷನ್ ಆಗಿದೆ, ಆ ಶಬ್ದದ ವೈಬ್ರೇಷನ್ನೇ ಆಗಿದೆ. ಸ್ವಲ್ಪ ಭಯವನ್ನು ಹುಟ್ಟಿಸ್ತಕ್ಕಂತಹ ಗೂಬೆಯ ಶಬ್ದ ಅದು. ಗೂಬೆಗೆ 4 ಜನ ಸೇರಿದ್ದು 4 ಜನರ ಶಬ್ದ ಇರುವಂಥದ್ದು ಇಷ್ಟ ಇಲ್ಲ. ಅದು ದೂರದಲ್ಲಿದ್ದು ಏಕಾಂತವಾಗಿ ವಾಸ ಮಾಡುವುದೇ ಗೂಬೆಯ ಅಭ್ಯಾಸ. ಅಷ್ಟು ಮಾತ್ರದಿಂದ ಅದು ದೊಡ್ಡ ವೈರಾಗ್ಯ ಸಂಪನ್ನ ಅಂತ ಯಾರಾದರೂ ಕರೀತಾರಾ? ಆದ್ದರಿಂದ ನೀನು ಎಲ್ಲವನ್ನೂ ಬಿಟ್ಟು ಹೋದಿ ಅಂತಾದರೆ ಪರಮ ವಿರಕ್ತನಾಗಿ ಬಿಟ್ಟೆ ಅಂತ ಏನೋ ನಿನ್ನನ್ನು ಎತ್ತರಕ್ಕೆ ಏರಿಸಿಕೊಳ್ಬೇಡ. ಗೂಬೆಯ ಹಾಗೆಯೂ ಆಗಿರ್ಬೋದು. ಇನ್ನೊಬ್ಬರನ್ನು ಕಂಡ್ರೆ ಆಗೋಲ್ಲ, ಕಾಡಿಗೆ ಹೋದ. ನಾವು ಇಲ್ಲಿ ಹರಿದ್ವಾರ, ಕಾಶಿಯಲ್ಲಿ ಹೋದಾಗ ನಮ್ಮ ಕೊಕ್ಕಡದವರೊಬ್ಬರು ಅಲ್ಲಿ ಸಿಕ್ಕಿದ್ರು. ಇಷ್ಟು ದೊಡ್ಡ ಗಡ್ಡ ಬಿಟ್ಟುಕೊಂಡಿದ್ದರು. ಅವರು ಅಲ್ಲಿದ್ದಾರೆ ಅಂತ ಗೊತ್ತಿರಲಿಲ್ಲ. ನಾನು ಹೋದಾಗ ನನ್ನನ್ನು ನೋಡಿ ಪರಿಚಯದಲ್ಲಿ ಮಾತಾಡಿಸಿದರು. ಅವರ ಬಗ್ಗೆ ಊರಲ್ಲಿ ಹೆಂಡತಿ ಮಕ್ಕಳಿಗೆ ಹೊಡೆದು ಬಡ್ದು ಮಾಡಿ ಕೊನೆಗೆ ಆಗಲಿಲ್ಲ, ಇವ್ರ ಜೊತೆಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೋಗಿ ಅಲ್ಲಿ ಸನ್ಯಾಸಿಗಳು, ದೊಡ್ಡ ಸನ್ಯಾಸಿಗಳು ಎಲ್ಲರೂ ದುಡ್ಡು ಹಾಕ್ತಾ ಇದ್ದಾರೆ ಅವರಿಗೆ. ಇವರು ಇಲ್ಲಿಂದ ಬಿಟ್ಟು ಹೋದದ್ದು ಯಾಕೆ ಅಂದರೆ ಇವರನ್ನು ನೋಡಿದರೆ ಆಗೋಲ್ಲ ಅಂತ. ನನ್ನಲ್ಲಿ ಅಲ್ಲಿ ಹೋದ ಕೂಡಲೇ ವಿಚಾರಿಸಿದ್ದು ತಮ್ಮ ಹೆಂಡತಿ ಹೇಗಿದ್ದಾರೆ, ಮಕ್ಕಳು ಹೇಗಿದ್ದಾರೆ ಅಂತಲೇ ವಿಚಾರಿಸಿದರು. ಇದು ಸನ್ಯಾಸವೋ? ಗೂಬೆ ಹಾಗೆ ಆಗಲಿಲ್ಲೋ ಇದು? ಇವರು ಆಗೋಲ್ಲ ಅಂತೇಳಿ ದೂರದಲ್ಲಿ ಹೋಗಿ ಕೂತದ್ದೇ ಹೊರತು ಅವರ ಮೇಲಿನ ವೈರಾಗ್ಯ ಮಮಕಾರವನ್ನು ಬಿಟ್ಟದ್ದಲ್ಲ. ಮಮಕಾರವನ್ನು ಬಿಟ್ಟಿದ್ರೆ ಇಲ್ಲೇ ಯಾಕಿರಬಾರ್ದಿತ್ತು? ಭಾಗವತದಲ್ಲಿ ಈ ಉಪದೇಶ ಸ್ಪಷ್ಟ ಕಾಣಿಸುವುದು ಪ್ರಿಯವ್ರತನ ಉಪದೇಶ. ಪ್ರಿಯವ್ರತನಿಗೆ ಚತುರ್ಮುಖ ಬ್ರಹ್ಮ ಉಪದೇಶ ಮಾಡಬೇಕಾದ್ರೆ ಗೃಹಾಶ್ರಮ ಕಿಮ್ನು ಕರೋತ್ಯವದ್ಯಂ ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಗೃಹಾಶ್ರಮದಲ್ಲಿ ಯಾವ ತೊಂದರೆ ಇದೆ ಹೇಳ್ರಿ? ನೀನು ಕಾಮಕ್ರೋಧಗಳನ್ನು ಗೆದ್ದಿದ್ದಿ ಅಂತಾದರೆ ಗೃಹಸ್ಥಾಶ್ರಮದಲ್ಲಿದ್ದೇ ಬೇಕಾದಷ್ಟು ಸಾಧನೆ ಮಾಡ್ಬೋದು. ಅದನ್ನು ಗೆಲ್ಲಿಲ್ಲ ಅಂತಾದರೆ ಕಾಡಿಗೆ ಹೋದರೂ ಕೂಡ ಸಂಸಾರ ಕಟ್ಟಿಕೊಳ್ತೀಯಪ್ಪ. ಆದ್ದರಿಂದ ನೀನು ಕಾಮಕ್ರೋಧಾದಿಗಳನ್ನು ಗೆದ್ದು ಇರುವುದು ಮುಖ್ಯ ಅಷ್ಟೇ, ಅದು ವೈರಾಗ್ಯ. ಇನ್ನೊಂದು ಕುನ್ನಿಯ ದೃಷ್ಟಾಂತ ಕೊಡ್ತಾರೆ. ಅದು ಯಾವುದಕ್ಕೆ? ತನು ಮನ ಮೊದಲಾದ ಅಭಿಮಾನವನ್ನು ಬಿಟ್ಟಿರುವುದೇನೋ ವೈರಾಗ್ಯ. ಶರೀರ, ಮನಸ್ಸು ಇದರಲ್ಲಿ ವೈರಾಗ್ಯ, ಅದರಲ್ಲಿ ಅಭಿಮಾನವನ್ನು ಬಿಡುವುದು ವೈರಾಗ್ಯವೋ? ಅದಷ್ಟೇ ವೈರಾಗ್ಯವಾದರೆ ನಾಯಿಯ ಕುನ್ನಿ ಅದು ವೈರಾಗ್ಯ ಸಂಪನ್ನ ಅಂತ ಅದಕ್ಕೊಂದು ಬಿರುದು ಕೊಡಬೇಕು. ಯಾಕಂದರೆ ಅದಕ್ಕೆ ತನು ಮನ ವೈರಾಗ್ಯ ಎಲ್ಲ ಅದು ಬಿಟ್ಬಿಟ್ಟಿದೆ. ಹೋಗುತ್ತೆ, ಒಬ್ಬರ ಮನೆ ಹೋಗಿ ಹತ್ರ ಹೋಗಿ ಕುಯ್ ಕೂಗುತ್ತೆ. ಅವರೇನೋ ಹೊಡೆದ್ರು ಅಂತಾದರೆ ಬಡಿಸಿಕೊಂಡು ಹಾಗೆ ಸುಮ್ಮನೆ ಇರುತ್ತೆ. ಆಮೇಲೆ ಏನಾದರೂ ಹಾಕ್ತಾರೋ ಅಂತ. ಅದಕ್ಕೆ ಮಾನ ಅಪಮಾನ ಸಮಾನ. ನಾಯಿ ಮರಿಗೆ ಹೊಡೆದ್ರು ಅಷ್ಟೇ, ಕಾಲಲ್ಲಿ ಒದ್ದರೂ ಅಷ್ಟೇ, ಅದು ಅಲ್ಲಿ ಬಿಸ್ಕೆಟ್ ಹಾಕುವಲ್ಲೇ ತನಕ ಬಿಡೋಲ್ಲ. ತನು ಮನದ ಅಭಿಮಾನ ಬಿಟ್ಟಿದೆ ಕುನ್ನಿ, ಅಷ್ಟು ಮಾತ್ರದಿಂದ ಅದನ್ನು ವೈರಾಗ್ಯ ಅಂತ ಹೇಳ್ತೀರೋ? ವೈರಾಗ್ಯ ಹೌದಾದರೆ ಇವನ ವೈರಾಗ್ಯವು ಅದರ ವೈರಾಗ್ಯವು ಸಮಾನ. ನಾಯಿ ಮರಿಯ ವೈರಾಗ್ಯದ ಹಾಗೆ ಒಂದು. ಕೊನೆಗೆ ಅವರು ಹೇಳ್ತಾರೆ, ಆದ್ದರಿಂದ ದನದ ಹಾಗೆ, ಗೂಬೆಯ ಹಾಗೆ, ನಾಯಿಯ ಹಾಗೆ ಇರುವುದು ವೈರಾಗ್ಯ ಅಲ್ಲಪ್ಪ. ಆದರೆ ಈ 3ರ ಹಾಗೆ ಇರುವುದು ವೈರಾಗ್ಯವಾಗ್ತದೆ. ಯಾವಾಗ ವೈರಾಗ್ಯವಾಗುತ್ತೆ? ಘನ ಮಹಿಮ ಚೆಲ್ಲುವ ಗೋಪಾಲ ವಿಠಲನ್ನ ನೆನೆದು ಏಕಾಂತದಲ್ಲಿ ನಿರ್ಮಲ ಮನನಾಗೋ. ಏಕಾಂತದಲ್ಲಿದ್ದು ನೀನು ಗೋಪಾಲ ವಿಠಲನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ನಿರ್ಮಲ ಮನಸ್ಕನಾದಿ ಅಂತಾದರೆ ಅದು ವೈರಾಗ್ಯ. ದೇವರನ್ನು ತುಂಬಿಕೊಂಡು ಎಲ್ಲವನ್ನೂ ಬಿಟ್ಟು ದೂರದಲ್ಲಿದೆಯೋ ಅದು ವೈರಾಗ್ಯ. ದೇವರನ್ನು ತುಂಬಿಕೊಟ್ಟು ಧನ ಪರಿತ್ಯಾಗ ಮಾಡಿದೆಯೋ ಅದು ವೈರಾಗ್ಯ. ದೇವರನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಮನಸ್ಸು ಮತ್ತು ಶರೀರದಲ್ಲಿ ನೀನು ಅಭಿಮಾನವನ್ನು ತ್ಯಾಗ ಮಾಡಿದೆಯೋ ಅದು ವೈರಾಗ್ಯ. ದೇವರನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅದನ್ನಷ್ಟನ್ನು ಪರಿತ್ಯಾಗ ಮಾಡಿದ್ದೇನೆ ಅಂತಾದರೆ ಅದು ನಿನ್ನಲ್ಲಿ ಹೆಸರಿನ ಹಿಂದೆ ಏನಾದರೂ ವಿಶೇಷಣವಾಗಿ ಸೇರಿಸುವುದಕ್ಕೆ ಆದೀತೆ ಹೊರತು ನಿನ್ನ ಆತ್ಮದ ಶ್ರೇಯಸ್ಸಿಗೆ ಕಾರಣವಾಗುವುದಿಲ್ಲ. ವೈರಾಗ್ಯ ಅನ್ನುವುದರ ಹಿನ್ನೆಲೆಯಲ್ಲಿ
ಪೂರ್ಣವಾಗಿ ಭಗವಂತನಲ್ಲಿ ತನ್ನನ್ನು ಒಪ್ಪಿಸಿಕೊಂಡಿರುವುದು ಅನ್ನುವುದು ಪ್ರಮುಖವಾಗುತ್ತೆ. ಆಚಾರ್ಯರು ಕುರುಭುಂಕ್ಷ್ವಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾಸತತಂ ಅಂತ ಒಂದು ಆದೇಶ ಕೊಟ್ಟರು. ನೀನು ಕೆಲಸ ಮಾಡು, ಕೆಲಸದಿಂದ ಲಭ್ಯವಾದ ಫಲವನ್ನು ದೇವರು ಕೊಟ್ಟಾಗ ಅದನ್ನು ಸ್ವೀಕಾರ ಮಾಡು, ಮಾಡಿದ್ದನ್ನು ಉಣ್ಣು. ಆದರೆ ಎರಡರ ಹಿಂದೆಯೂ ಕೂಡ ಭಗವತ್ ಪ್ರೇರಿತನಾಗಿ ಮಾಡ್ತಾ ಇದ್ದೇನೆ, ಭಗವಂತನಿಗೆ ಅರ್ಪಿಸ್ತಾ ಇದ್ದೇನೆ ಅಂತ, ದೇವರನ್ನು ಯಾವತ್ತಿಗೂ ಮರೆಯಬೇಡ ಅನ್ನುವುದು ಒಂದು ವೈರಾಗ್ಯದ ವಿಧಾನವನ್ನು ಮಾಡಿದರು. ಅದನ್ನು ಗೋಪಾಲದಾಸರು ಹೇಳುವುದು, ರಾಗ ಭೋಗಗಳು ಆಗದೇ ಇರಲ್ಯಾಕೆ, ಯಾಗಗಳನ್ನು ಮಾಡಿ ಹರಿಗರ್ಪಿಸಿ ಸಮಭಾಗವೆರಡೂ ಹರಿಯಿಂದಾದುದು ಎಂದು ಭೋಗಿಸುತ್ತಿಪ್ಪುದೇ ವೈರಾಗ್ಯ ಕಾಗೆಯಂತೆ ಮೈಯ ಕರ್ರಗೆ ಮಾಡಿನ್ನು ರೋಗ ಬಂದೆಮ್ಮೆಯಂತೆ ನಾಮ ಬರಕೊಂಡು ಭೋಗದ ವಸ್ತು ಪರಿತ್ಯಾಗವ ಮಾಡಿನ್ನು ಆಗುವ ಕಾರ್ಯಗಳಾಗುತ್ತಲಿವೆ ಅಂತೆ ಹೇಗೆ ಜನರು ಕಾಂಬ ಹಾಗೆಯೇ ಬಾಹಿರ ವೈರಾಗ್ಯವನ್ನು ಮಾಡೇ ವೈರಾಗ್ಯವಲ್ಲವೋ ನಾಗಶಯನ ನಮ್ಮ ಗೋಪಾಲ ವಿಠಲ ಸಮ್ಮತಾಗಿ ಉಣಿಸಿದ್ದುಂಟು ಇಪ್ಪುವುದೇ ವೈರಾಗ್ಯ. ತುಂಬ ಆಳ ಇದೆ. ಅವರು ಹೇಳುವ ಪ್ರಮುಖ ವಿಷಯ ಇಷ್ಟು, ಕಾಗೆಯಂತೆ ಮೆಯ್ಯ ಕರ್ರಗೆ ಮಾಡಿನ್ನು ರೋಗ ಬಂದೆಮ್ಮೆಯಂತೆ ನಾಮ ಬರಕೊಂಡು, ನಾಮ ಬಡ್ಕೊಂಡು ಅಂತ ಹೇಳೋಲ್ಲ, ಆ ರೀತಿ ಬರಕೊಂಡು ಯದ್ವಾ ತದ್ವಾ ಶರೀರದಲ್ಲಿ ನಾಮ ಹಾಕ್ಕೊಂಡು ಅದು ರೋಗ ಬಂದ ಎಮ್ಮೆಯಂತೆ ಅಂತ. ಅದು ಎಮ್ಮೆಗೆ ರೋಗ ಬಂದರೆ ಅದಕ್ಕೆ ಅಲ್ಲಲ್ಲಿ ಒಂದು ಬರೆ ಕೊಡ್ತಾರೆ, ಬಿಸಿ ಮಾಡಿ ಮೇಗಿಡುವುದು, ಅದೊಂದು ನಾಮದ ಹಾಗೆ ಕಾಣಿಸ್ತದೆ. ಹಣೆಯಲ್ಲಿ ಒಂದು ಬರೆ, ಎಡಭಾಗದಲ್ಲಿ ಒಂದು ಬರೆ, ಕಾಲಿನ ಹತ್ತಿರ ಒಂದು ಬರೆ ಕೊಟ್ಟರೆ ಅದೊಂದು ಅಲ್ಲಿ ಚರ್ಮ ಬೆಳೆಯುವುದಿಲ್ಲ, ಮತ್ತು ಅಲ್ಲಿ ಒಂದು ನಾಮದ ಹಾಗೆ ಕಾಣಿಸುತ್ತೆ. ಹಾಗೆ ಊರ್ಧ್ವಪುಂಡ್ರ ಹಾಕ್ಕೊಂಡ ಹಾಗೆ ಅನಿಸುತ್ತೆ, ಅದು ಮೈಯೆಲ್ಲ ಅಲ್ಲಿ ನಾಮ ಹಾಕ್ಕೊಳ್ಳೋದು. ಆಮೇಲೆ ಕಾಗೆಯಂತೆ ಮೈಯನ್ನು ಕರ್ರಗೆ ಮಾಡುವುದಂದರೆ ಹೇಗೆ, ಅಂಗಾರ ಹಾಕ್ಕೊಳ್ಳೋದಾ? ಊರಲ್ಲೆಲ್ಲ ತಿರುಗಾಡಿ ಸರಿಯಾಗಿ ಸ್ನಾನ ಮಾಡದೆ ಪರಮ ವೈರಾಗ್ಯ ಸಂಪನ್ನ ಅಂತ ಮೈಯೆಲ್ಲ ಕಪ್ಪು ಮಾಡಿಕೊಳ್ಳೋದು. ಹೀಗೆ ಮೈಯನ್ನು ಕರ್ರಗೆ ಮಾಡಿಕೊಳ್ಳೋದು, ರೋಗ ಪಡೆದ ಎಮ್ಮೆಯ ಹಾಗೆ ನಾಮಗಳನ್ನು ಹಾಕ್ಕೊಳ್ಳೋದು, ಭೋಗ ವಸ್ತುಗಳನ್ನು ಪರಿತ್ಯಾಗ ಮಾಡುವುದು, ಇವೆಲ್ಲ ವೈರಾಗ್ಯವಲ್ಲವಯ್ಯ. ಇದಿಷ್ಟೇ ವೈರಾಗ್ಯ ಅಲ್ಲ. ಮತ್ತು ಯಾವುದು? ನಾಗಶಯನ ನಮ್ಮ ಗೋಪಾಲ ವಿಠಲ ಸಮ್ಮತಾಗಿ ಉಣಿಸಿದ್ದುಂಟು ಇಪ್ಪುದೇ ವೈರಾಗ್ಯ. ದೇವರು ಕೊಟ್ಟದ್ದನ್ನು ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡಿಕೊಂಡು ಇದು ದೇವರು ಕೊಟ್ಟದ್ದು ಅಂತ ಸ್ವೀಕಾರ ಮಾಡಿಕೊಂಡು ಬದುಕುವುದೇ ವೈರಾಗ್ಯ. ವೈರಾಗ್ಯದ ಕೊನೆಗೆ ಬಂದು ದಾಸರು ಹೇಳುವುದಷ್ಟೇ, ನೀನು ಇದ್ದದ್ದನ್ನೆಲ್ಲ ಬಿಟ್ಟು ದೂರ ಹೋಗಿ ವೈರಾಗ್ಯ ಅಲ್ಲ, ಸಂಸಾರದಲ್ಲಿದ್ದುಕೊಂಡು ಗೃಹಸ್ಥನಾಗಿ ವೈರಾಗ್ಯದಲ್ಲಿ ಹೇಗಿರಬೇಕು ಅನ್ನೋದನ್ನು ತಿಳ್ಕೊ. ಕೊನೆಯ ಪದ್ಯದ ಕೊನೆಯಲ್ಲಿ ಅವರು ಹೇಳುವುದು, ಅರಿಯದ ವೈರಾಗ್ಯ ಹರಹಿಕೊಂಬುದಕ್ಕಿಂತ ಅರಿತು ಮೊರೆ ಹೋಗಿರೋ ಗೋಪಾಲ ವಿಠಲನ್ನ. ಇಡೀ ಪದ್ಯದ ಸಾರವನ್ನು ಈ ಕೊನೆಯ ಜತೆಯಲ್ಲೇ ಹಾಕಿಟ್ಟಿದ್ದಾರೆ. ಅರಿಯದ ವೈರಾಗ್ಯ ಹರಹಿಕೊಂಬುದಕ್ಕಿಂತ ಅರಿತು ಮೊರೆ ಹೋಗಿರೋ ಗೋಪಾಲ ವಿಠಲನ್ನ. ವೈರಾಗ್ಯವನ್ನು ಎಷ್ಟು ದೊಡ್ಡದು ಮಾಡಿಕೊಳ್ಳಿ ತೊಂದರೆ ಇಲ್ಲ, ಆದರೆ ಅರಿಯದ ವೈರಾಗ್ಯವನ್ನು ಎಷ್ಟು ದೊಡ್ಡದು ಮಾಡಿಕೊಂಡರೂ ಪ್ರಯೋಜನ ಇಲ್ಲ. ಅರಿತು ಆ ಗೋಪಾಲ ವಿಠಲನನ್ನು ಮೊರೆ ಹೋಗುವುದು ಅನ್ನುವುದೇ ಎಲ್ಲಕ್ಕಿಂತ ಶ್ರೇಷ್ಠ. ವೈರಾಗ್ಯವನ್ನು ಬೇಕಾದರೂ ಬಿಟ್ಟು ಬಿಸಾಡ್ರಿ, ಆದರೆ ದೇವರನ್ನು ಮೊರೆ ಹೋಗದೇ ಇರಬೇಡ್ರಿ ಅಂತ ಕೊನೆಯ ಮಾತು. ಅರಿಯದ ವೈರಾಗ್ಯ ಹರಹಿಕೊಳ್ಳುವುದಕ್ಕಿಂತ ತುಂಬ ಆಂತರ್ಯ ಇದೆ ಇದರಲ್ಲಿ. ದೇವರನ್ನು ನಾವು ತಿಳಿಯದೆ, ದೇವರ ಜ್ಞಾನ ಇಲ್ಲದೆ, ಲೋಕದೃಷ್ಟವಾದಂತಹ ವೈರಾಗ್ಯ ಅಂತ ಏನಿದೆ, ಎಲ್ಲವನ್ನು ಬಿಟ್ಟು ಇರುವುದು ಅನ್ನುವ ವೈರಾಗ್ಯ ಇದೆ, ಅದನ್ನು ಬಿಡುವುದು ಅಂತ ಅದನ್ನು ವಿಸ್ತಾರ ಮಾಡುವುದಕ್ಕಿಂತ ದೇವರನ್ನು ಅರಿತು ಅವನಲ್ಲಿ ಮೊರೆ ಹೋಗುವುದು ಅನ್ನುವುದೇ ದೊಡ್ಡ ಸಾಧನೆ. ಇಲ್ಲಿ ಜ್ಞಾನ, ಭಕ್ತಿ, ವೈರಾಗ್ಯ ಮನುಷ್ಯ ಎಲ್ಲದರಲ್ಲೂ ಬಯಸುವಂಥ ಪುರುಷಾರ್ಥಗಳಲ್ಲಿ ಇವತ್ತು ಸೇರಿದೆ. ಯಾವುದೇ ಸಂಕಲ್ಪ ಮಾಡುವಾಗ ಕೊನೆಗೆ ಜ್ಞಾನ, ಭಕ್ತಿ, ವೈರಾಗ್ಯ ಸಿದ್ಧಾರ್ಥ ಅಂತ ನಿಮಗೆ ಬೇಡ ಅಂತ ಅನಿಸಿದರೂ ಕೂಡ ಪುರೋಹಿತರು ಒಂದು ಸೇರಿಸ್ತಾರೆ. ಯಾಕಂದರೆ ಆ ಪುಸ್ತಕದಲ್ಲಿ ಅದು ಪ್ರಿಂಟ್ ಆಗಿರ್ತದೆ, ಜ್ಞಾನ, ಭಕ್ತಿ, ವೈರಾಗ್ಯ ಸಿದ್ಧಾರ್ಥ ಅಂತ ಸೇರಿಸಬೇಕು ಅಂತ. ಅದು ಅಲ್ಲಿ ಸೇರಿಸಬೇಕು ಅಂತ ಪ್ರಿಂಟ್ ಮಾಡಿದ್ದಾರೆ ಅಂದರೆ ದೊಡ್ಡವರು ಹೇಳಿದ್ದಾರೆ ಅಂತ ಅರ್ಥ. ಹಾಗಾದರೆ ನಾವು ಬಯಸಬೇಕಾದದ್ದು ಜ್ಞಾನಭಕ್ತಿ ವೈರಾಗ್ಯಗಳು. ಈ ಜ್ಞಾನಭಕ್ತಿ ವೈರಾಗ್ಯಗಳಲ್ಲಿ ಯಾವುದರಿಂದ ಯಾವುದು ಬರ್ತದೆ ಅಂತ ಒಂದು ಪ್ರಶ್ನೆ ಬರ್ತದೆ ನಮಗೆ. ಜ್ಞಾನದಿಂದ ಭಕ್ತಿಯೋ, ಭಕ್ತಿಯಿಂದ ಜ್ಞಾನವೋ, ಜ್ಞಾನಭಕ್ತಿಗಳಿಂದ ವೈರಾಗ್ಯವೋ, ವೈರಾಗ್ಯದಿಂದ ಜ್ಞಾನಭಕ್ತಿಗಳೋ, ಇದು ಕಾರ್ಯಕಾರಣ ಭಾವ ಹೇಗೆ ಅಂತ. ಅದು ಹೇಗೆ ಅನ್ನುವುದನ್ನು ನಾವು ಎಷ್ಟು ಆಲೋಚನೆ ಮಾಡಿದರೂ ತಿಳಿಸುವುದು ಸಾಧ್ಯ ಇಲ್ಲ. ಜ್ಞಾನದಿಂದ ವೈರಾಗ್ಯವಾ? ಅಲ್ಲ, ವೈರಾಗ್ಯದಿಂದ ಜ್ಞಾನ ಅಲ್ವಾ? ನಾವೆಲ್ಲ ಬಿಟ್ಟದ್ರಿಂದ ದೇವರ ಜ್ಞಾನ ಬರುವುದು ಅಲ್ಲ, ದೇವರ ಜ್ಞಾನ ಬಂದದ್ರಿಂದ ಅದರಿಂದ ಇದಿಷ್ಟೇ ಅಲ್ವಾ ಅಂತ ಗೊತ್ತಾದದ್ರಿಂದ ವೈರಾಗ್ಯ ಬಂದದ್ದಲ್ವಾ? ಜ್ಞಾನದಿಂದ ವೈರಾಗ್ಯವೋ, ವೈರಾಗ್ಯದಿಂದ ಜ್ಞಾನವೋ ಅಂತ ದೊಡ್ಡ ಪ್ರಶ್ನೆ. ಅದಕ್ಕೆ
ಇದು ಮುಪ್ಪುರಿಯಾಗಿ ಬರತಕ್ಕಂಥದ್ದು, ಒಂದರಿಂದ ಒಂದು. ಭಕ್ತಿ ಪರೇಶಾನುಭವ ವಿರಕ್ತಿ ಅನ್ಯತ್ರ ಚೈಷತ್ರಿಕ ಏಕಕಾಲ ಅಂತ ಉದ್ಧವ ಗೀತೆಯಲ್ಲಿ ಮಾತು, ಜಾಯಂತಿ ಉಪಾಖ್ಯಾನದಲ್ಲಿ ಬರ್ತದೆ. ಈ ಮೂರು ಒಟ್ಟೊಟ್ಟಿಗೆ. ಈ ಪ್ರಶ್ನೆ ಯಾರಾದರೂ ಒಬ್ಬನ ಹತ್ರ ಕೇಳಿದರೆ ಅವನ ಹತ್ರ ಕೇಳಬೇಕು, ಸ್ವಲ್ಪ ವಿಚಾರ ಮಾಡು, ನಿಮಗೆ ತುಂಬ ಹಸಿವಾಗಿದೆ, ಶರೀರದಲ್ಲಿ ಶಕ್ತಿ ಕ್ಷೀಣವಾಗಿದೆ, ಪುಷ್ಟಿ ಇಲ್ಲ, ಜೊತೆಗೆ ಮುಖ ನೋಡಿದರೆ ಅಯ್ಯೋ ಪಾಪ ಅಂತ ಅನಿಸುತ್ತೆ, ತುಷ್ಟಿಯೂ ಇಲ್ಲ. ತುಷ್ಟಿ ಕ್ಷುತ್, ಈ ಪುಷ್ಟಿ ಇಲ್ಲ, ತುಷ್ಟಿ ಇಲ್ಲ, ಸಿಕ್ಕಾಬಟ್ಟೆ ಹಸಿವು. ಇಂಥವನಿಗೆ ತುತ್ತು ಅನ್ನ ಕೊಡೋಣ. ಅವನು ಊಟವನ್ನು ಭರಭರ ಊಟ ಮಾಡ್ತಾನೆ. ಒಂದೊಂದು ತುತ್ತು ತಿಂತಾ ಇದ್ದಾಗಲೂ ಅವನ ಮುಖದಲ್ಲಿ ಸ್ವಲ್ಪ ಗೆಲುವು ಕಾಣಿಸುತ್ತೆ, ಜೊತೆಗೆ ಶರೀರದಲ್ಲಿ ಪುಷ್ಟಿ ಬರ್ತದೆ, ಹಸಿವು ಹೋಗ್ತದೆ. ನಾವು ಕೇಳಬೇಕು, ನಿಮಗೆ ತುಷ್ಟಿ ಆದದ್ರಿಂದ ಶರೀರಕ್ಕೆ ಪುಷ್ಟಿ ಆದದ್ದೋ ಅಥವಾ ಪುಷ್ಟಿ ಆದದ್ರಿಂದ ತುಷ್ಟಿ ಆದದ್ದೋ ಅಂತ ಊಟ ಮಾಡ್ತಾ ಇರುವವನನ್ನು ಕೇಳಬೇಕು. ಅವನಿಗೆ ಹೇಳಿ ಗೊತ್ತಾಗ್ತಾ ಇಲ್ಲ, ನನಗೆ ಖುಷಿಯಾದದ್ರಿಂದ ಶರೀರಕ್ಕೆ ಪುಷ್ಟಿ ಬಂದದ್ದೋ ಪುಷ್ಟಿ ಬಂದದ್ರಿಂದ ತುಷ್ಟಿ ಬಂದದ್ದೋ ಅಂತ ಅರ್ಥ ಆಗ್ತಾ ಇಲ್ಲ. ಅಲ್ಲ, ನಿಮಗೆ ಹಸಿವೆ ಹೋದದ್ರಿಂದ ತುಷ್ಟಿ ಆದದ್ದೋ ತುಷ್ಟಿ ಆದದ್ರಿಂದ ಹಸಿವೆ ಹೋದದ್ದೋ ಕಾರ್ಯಕಾರಣ ಭಾವ ಕೇಳಬೇಕು ಅವನ ಹತ್ರ. ಇವತ್ತು ಮಧ್ಯಾಹ್ನದ ಊಟದಲ್ಲಿ ಅರ್ಥ ಆಗಲಿಲ್ಲ, ರಾತ್ರಿಯ ಊಟ ಆದಮೇಲೆ ಹೇಳ್ತೇನೆ ಅಂತ ಹೇಳ್ತಾನೆ ಅವ. ರಾತ್ರಿ ಊಟ ಆದಮೇಲೆ ಕೇಳಿದರೆ ನಾಳೆ ನೋಡ್ತೇನೆ, ಇವತ್ತು ಯಾಕೋ ಅರ್ಥ ಆಗಲಿಲ್ಲ ಅಂತ. ವಾಸ್ತವವಾಗಿ ಅದು ಮೂರು ಒಂದೊಂದು ತುತ್ತಿಗೂ ಪ್ರಪದ್ಯಮಾನಸ್ಯ ಯಥಾಶ್ನತಸ್ಯು ತುಷ್ಟಿ ಕ್ಷುದಪಾಯ ಅನುಘಾಸಂ ಅಂತ. ಒಂದೊಂದು ತುತ್ತಿಗೂ ಕೂಡ ಪುಷ್ಟಿ, ತುಷ್ಟಿ ಮತ್ತು ಕ್ಷುದಪಾಯ ಅಂದರೆ ಹಸಿವೆ ಹೋಗುವುದು ಅನ್ನುವುದು ಜೊತೆಗೇ ಬರುವಂಥದ್ದು ಹೇಗೋ ಹಾಗೆ ಈ ಜ್ಞಾನಭಕ್ತಿ ವೈರಾಗ್ಯಗಳು ಜೊತೆಗೆ. ದೇವರ ಜ್ಞಾನ ಜಾಸ್ತಿ ಆಯಿತೋ ಆಗ ಭಗವಂತನ ಬಗ್ಗೆ ಆಸಕ್ತಿ, ಪ್ರೀತಿ, ಭಕ್ತಿ ಜಾಸ್ತಿ ಆಗ್ತದೆ. ದೇವರಲ್ಲಿ ಪ್ರೀತಿ ಜಾಸ್ತಿ ಆಯಿತೋ ಪ್ರಪಂಚದ ಮೇಲೆ ಇದು ಇಷ್ಟೇ ಅಂತ ಗೊತ್ತಾಗುವುದರ ಜೊತೆಗೆ ಅದರ ಮೇಲಿನ ಆಸಕ್ತಿ ಕಡಿಮೆ ಆಗ್ತದೆ. ಪ್ರಪಂಚದಲ್ಲಿ ಆಸಕ್ತಿ ಕಡಿಮೆ ಆಗುವುದು ವೈರಾಗ್ಯ, ಭಗವಂತನಲ್ಲಿ ಪ್ರೀತಿ ಹೆಚ್ಚಾಗುವುದು ಭಕ್ತಿ. ಇವಕ್ಕೆ ಮೂಲ ಕಾರಣವಾದದ್ದು ಜ್ಞಾನ. ಆ ಭಕ್ತಿ ಜಾಸ್ತಿ ಆದಾಗೆ ಇನ್ನಷ್ಟು ಜ್ಞಾನ, ಇನ್ನಷ್ಟು ವೈರಾಗ್ಯ. ಇದು ಜೊತೆಗೇ ಸಾಗತಕ್ಕಂತಹ ಮೂರು ಪ್ರಕ್ರಿಯೆಗಳು. ಆದ್ದರಿಂದ ನಾವು ವೈರಾಗ್ಯ, ಜ್ಞಾನ ಇಲ್ಲದ ವೈರಾಗ್ಯ ಅಂತ ಹೇಳಿದರೆ ಅದು ವೈರಾಗ್ಯವೇ ಅಲ್ಲ. ಅದಕ್ಕೆ ದಾಸರು ಕೊನೆಗೆ ಹೇಳುವುದು, ಅರಿಯದ ವೈರಾಗ್ಯ ಹರಹಿ ಕೊಂಬುದಕ್ಕಿಂತ ಈ ದೇವರ ಜ್ಞಾನ ಇಲ್ಲದೇ ಇರತಕ್ಕಂತಹ ವೈರಾಗ್ಯವನ್ನು ನಾವು ವಿಸ್ತರಿಸಿಕೊಳ್ತಾ ಇದ್ದೇವೆ ಅಂದರೆ ಅದು ವೈರಾಗ್ಯ ಅಲ್ಲ, ಅದು ದಾರಿದ್ರ್ಯ. ಸುಮ್ಮನೆ ದಾರಿದ್ರ್ಯವನ್ನು ಜಾಸ್ತಿ ಮಾಡ್ತಾ ಹೋಗಬೇಡಿ. ದೇವರನ್ನು ತಿಳಿತಾ ಇದರಲ್ಲಿ ಆಸಕ್ತಿ ಕಡಿಮೆ ಆಗ್ತದೆ, ಅವನನ್ನೇ ತಿಳಿಯಬೇಕು ಅಂತಕ್ಕಂತಹ ತುಡಿತ ಜಾಸ್ತಿ ಆಗ್ತದೆ. ಈ ಭಗವಂತನನ್ನೇ ತಿಳಿಯಬೇಕು, ಭಗವಂತನ ಸನ್ನಿಧಾನಕ್ಕೆ ಹೋಗಬೇಕು ಅನ್ನುವ ತುಡಿತ ಏನು ಜಾಸ್ತಿ ಆಯಿತು, ಇದನ್ನೇ ನಾವು ವೈರಾಗ್ಯ ಭಕ್ತಿ ಅಂತ ಕರೆಯೋದು. ಇದು ಜೊತೆಗೆ ಇರತಕ್ಕಂಥದ್ದು. ಈ ಅರಿತು ಮೊರೆ ಹೋಗಿರೋ ಗೋಪಾಲ ವಿಠಲನ್ನ, ಭಗವಂತನನ್ನು ಅರಿಯಬೇಕು, ಅರಿತು ಮತ್ತೆ ನಿನ್ನ ಜ್ಞಾನವನ್ನು ಕೊಡುವಂತಲೇ ಅವನ ಪಾದ ಹಿಡಿಬೇಕು. ತತಃಪರಂ ತತ್ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾಃ ನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಶರಣಂ ಪ್ರಪದ್ಯೆ. ಅವನ ಜ್ಞಾನ ಬರುವುದಕ್ಕೋಸ್ಕರ ಅವನನ್ನೇ ಶರಣು ಹೊಂದಿ ಅವನ ಮೂಲಕವಾಗಿ ಅವನ ಜ್ಞಾನವನ್ನು ಇನ್ನಷ್ಟು ಪಡೆದು ಅವನಲ್ಲಿ ಸೇರುವುದಕ್ಕೆ ಪ್ರಯತ್ನ ಪಡಬೇಕು. ಹೀಗಾಗಿ ದಾಸರು ಈ ಪದ್ಯದಲ್ಲಿ ಓದ್ತಾ ಹೋದರೆ, ಅವರ ಪದ್ಯವನ್ನು ಓದ್ತಾ ಹೋದರೆ ಸಿಗುವ ಜ್ಞಾನ ಬಹಳ ದೊಡ್ಡದು. ಅದನ್ನು ನಾನು ವ್ಯಾಖ್ಯಾನ ಮಾಡಿದರೆ ಅದರಿಂದ ಸಿಗುವ ಜ್ಞಾನ ಚಿಕ್ಕದು. ಅದರಿಂದ ನಾನೀಗ ವ್ಯಾಖ್ಯಾನ ಮಾಡಿದ್ದು ಎಷ್ಟಕ್ಕೋಸ್ಕರ ಅಂತೇಳಿದರೆ, ನಾವು ಈ ಸುಳಾದಿಯನ್ನು ನಾನಾಗಿ ಒಂದು ಸಲ ಮೊದಲಿಂದ ಕೊನೆ ತನಕ ಓದಿ ಅರ್ಥ ಮಾಡಿಕೊಳ್ಳಬೇಕು ಅನ್ನುವ ಭಾವ ನಿಮ್ಮಲ್ಲಿ ಹುಟ್ಟುವುದಕ್ಕೋಸ್ಕರ. ವೈರಾಗ್ಯ ಬಗ್ಗೆ ಒಂದು ಸುಳಾದಿ, ಅದರಲ್ಲಿ ವೈರಾಗ್ಯವನ್ನು ಬಿಟ್ಟು ಬೇರೆ ಯಾವ ವಿಷಯವನ್ನು ದಾಸರು ಹೇಳಲಿಲ್ಲ. ಇಡೀ ತನ್ನ ಈ ಸುಳಾದಿಯಲ್ಲಿ ಅವರು ಹೇಳಿರತಕ್ಕಂತಹ ಮೂಲ ವಿಷಯ ವೈರಾಗ್ಯ ಅನ್ನುವುದರ ಬಗ್ಗೆ ಜನರಲ್ಲಿ ಕೆಲವರಲ್ಲಿ ತಪ್ಪು ಅಭಿಪ್ರಾಯ ಇದೆ. ದಾರಿದ್ರ್ಯದ ಮಾರ್ಗವೇ ವೈರಾಗ್ಯ ಅನ್ನುವ ಭಾವ ಇದೆ. ದಾರಿದ್ರ್ಯ ಬೇರೆ, ವೈರಾಗ್ಯ ಬೇರೆ. ವೈರಾಗ್ಯದ ಮಾರ್ಗವನ್ನು ನಾನು ಹೇಳ್ತೇನೆ, ನೀವು ಕೇಳಿ. ದಾರಿದ್ರ್ಯ ಮಾರ್ಗ ಕೀಳು, ಅದು ಕೀಳಾದದ್ದು, ಅದನ್ನು ದೂರ ಇರಬೇಕು. ವೈರಾಗ್ಯ ಮಾರ್ಗವನ್ನು ಅನುಸರಿಸಬೇಕು. ಭಗವತ್ ಪ್ರೀತಿಯುಂಟಾಗುವ ಹಾಗೆ ನಾವು ಸಂಸಾರದಲ್ಲಿ ಸರಿಯಾಗಿ ಬದುಕುವುದೇ ವೈರಾಗ್ಯ. ಎಲ್ಲವೂ ಇದ್ದಾಗಲೂ ಕೂಡ ಅದನ್ನು ಅಂಟಿಸಿಕೊಳ್ಳದೆ, ಇದ್ದರೂ ಇಲ್ಲದೇ ಇದ್ದ ಹಾಗೆ ಮಾನಸವಾಗಿ ಭಗವತ್ ಸನ್ನಿಧಿಯಲ್ಲಿದ್ದುಕೊಂಡು ಬದುಕತಕ್ಕಂಥದ್ದೇ ವೈರಾಗ್ಯ. ಈ ವೈರಾಗ್ಯಕ್ಕೆ ಪೂರಕವಾಗುವುದು ಭಗವಂತನ ಜ್ಞಾನ. ಈ ಜ್ಞಾನದ ತಳಹದಿ ಇಲ್ಲದೇ ಇದ್ದದ್ದು ವೈರಾಗ್ಯವೇ ಆಗುವುದಿಲ್ಲ ಅನ್ನುವುದು ಗೋಪಾಲದಾಸರ ಈ ಸುಳಾದಿಯಲ್ಲಿ ನಿರೂಪಿಸಿದಂತಹ ಮುಖ್ಯ ವಿಷಯ.